ಜಮೀನಿಗೆ ನೀರು ತುಂಬಿಕೊಂಡಿರೋ ಕಾರಣಕ್ಕಾಗಿ ಪರಿಹಾರ ಕೇಳ್ತಾ ಇದ್ದಾರೆ. ಮತ್ತೆ ಹಿನ್ನೀರಿನಲ್ಲಿ ನೀರು ಮುಂದಕ್ಕೆ ತುಂಬಿಕೊಳ್ಳೋ ರೀತಿಯಲ್ಲಿ ಬೇಕಾಗಿರುವಂತಹ ಕಾಮಗಾರಿಗಳನ್ನ ಅಲ್ಲೇ ಇಂಜಿನಿಯರ್ ರೂಪಿಸಿದ್ದಾರೆ. ಸ್ವಲ್ಪ ದಿವಸದಲ್ಲಿ ಈ ವರ್ಷದಲ್ಲಿ ಕಾಮಗಾರಿ ಮುಗಿಯುತ್ತೆ, ಮುಂದಿನ ವರ್ಷ ಆ ಥರದ ಅವಕಾಶ ಆ ಥರದ ಈ ಥರ ಘಟನೆಗಳು ಘಟಿಸಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದೇನು ಸಮಸ್ಯೆ ಇಲ್ಲ. ಇವ್ರು ಕೇಳ್ತಾ ಇರೋದು ಅವ್ರ ಊರಿಗೆ ನೀರು ಬಿಡಬೇಡಿ ಅಂತಲ್ಲ, ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು. ಮತ್ತೆ ಇವ್ರು ನೀರು ಬಿಡಿ, ಅವ್ರಿಗೆ ನೀರು ಬಿಡಿ. ಮತ್ತೆ ಅವ್ರ ಊರಲ್ಲೂ ಏನೋ ತುಂಬಿಕೊಂಡಿದ್ದಾವಂತೆ ನೀರುಗಳು. ಈ ಥರ ನೀರು ತುಂಬಿಕೊಂಡು ಅವ್ರ ಊರಲ್ಲೂ ಬೆಳೆ ಎಲ್ಲ ನಷ್ಟ, ತೋಟ ಎಲ್ಲ 1 ಎಕರೆ 2 ಎಕರೆ ನಷ್ಟ ಆಗಿದೆ. ಅವ್ರಿಗೂ ಪರಿಹಾರ ಕೊಡಬೇಕು. ಅವ್ರಿಗೂ ಪರಿಹಾರ ಅದು ಬಂದಿರೋರು. ಅವ್ರ ಊರಿಗೆ ನೀರು ಬೇಕು. ಅವ್ರ ಊರು ಇಲ್ಲ ಸರಿ, ಒಂದು ವಿಚಾರ ಮಾಡಬೇಡ. ಅವರು ಜೋರ ಮಾತಾಡ್ತಾರೆ, ಮತ್ತೆ ನನಗೂ ಪಾಪ ನಾವು ಅಷ್ಟು ಜೋರ ಮಾತಾಡೋಕ್ಕಾಗಲ್ಲ. ನಮ್ಮ ವಿಚಾರ ಹೇಳ್ಬಿಡ್ತೀನಿ, ಅವ್ರ ವಿಚಾರ ಕೇಳ್ಕೊಳ್ಳಿ. ಆದ್ರೆ ಯಾವುದನ್ನು ಕಾಂಟ್ರಾ ಇಲ್ಲ ಇಲ್ಲಿ. ಅವರು ನಮ್ದು ಏನು ಈ ಥರದ್ದು ಇಲ್ಲ, ಆಪೋಸಿಟ್ ಹತ್ರ ಏನು ವಿಚಾರ ಇಲ್ಲ. ವಿಚಾರ ಬಹಳ ಕ್ಲಿಯರ್ ಆಗಿದೆ. ನಾವು ಬಂದಿರೋದು ಇಲ್ಲಿ, ನಾವು ಇವತ್ತು ಕೇಳ್ಕೊಂಡು ಬಂದಿರೋದು ಇವ್ರಿಗೆ 3 ವರ್ಷದಿಂದ ಬೆಳೆ ನಷ್ಟ ಆಗ್ತಾ ಇದೆ. ಸೇಮ್ ಏನು ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಬೆಳೆ ನಷ್ಟ ಆಗ್ತಾ ಇದೆ. ಇವರು 3 ವರ್ಷ ತಗೊಂಡಿದ್ದಾರೆ ಅದಕ್ಕೆ ಶಾಶ್ವತವಾಗಿರುವಂತಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. 3 ವರ್ಷದಿಂದನೂ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ, ಯಾಕೆ ನಾವು ಇದನ್ನ ಗಂಭೀರವಾಗಿ ಬನ್ನಿ, ಯಾಕೆ ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅಂದ್ರೆ, ಇಲ್ಲಿ ಬನ್ನಿ, ನಿಮ್ಮ ಹೆಸರು ಹೇಳಿ. ಒನ್ನೇಗೌಡ ಅಂತವರು ಸಂಜೀವನ್ ಬೆಳೆದವರು. ಇವ್ರದ್ದು ಇರೋದು 2 ಎಕರೆ ಜಮೀನು. 2 ಎಕರೆ ಜಮೀನಲ್ಲಿ ಬಿತ್ತಿ ಆ ಜಮೀನಲ್ಲಿ ಏನ್ ಬೆಳೆ ಬೆಳೀತಾರೆ ಅವರು, ಆ ರಾಗಿನೋ ಇನ್ನೊಂದು ಅದು ವರ್ಷಕ್ಕೊಂದ್ಸಲ ಬೆಳೆಯುವಂತ ಬೆಳೆ ಏನ್ ಬೆಳೆ ಬೆಳೀತಾರೋ ಆ 2 ಎಕರೆನಲ್ಲಿ ಇಡೀ 2 ಎಕರೆ ಅವ್ರ ಜೀವನಕ್ಕೆ ಆಧಾರ. ಈಗ 3 ವರ್ಷದಿಂದ ಇವ್ರದ್ದು 2 ಎಕರೆ ಇದೇ ತರದ ನೀರು ಬರ್ತಿದೆ, ಫ್ಲಡ್ ಆಗ್ತಾ ಇದೆ. ಬಿಕಾಸ್ ಆಫ್ ಕೆರೆ ತುಂಬ್ತಾ ಇರೋದ್ರಿಂದ ಫ್ಲಡ್ ಆಗ್ತಾ ಇದೆ. ಇವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಒಂದು ಇವ್ರು ಕೇಳ್ತಾ ಇದ್ದಾರೆ ಶಾಶ್ವತ ಪರಿಹಾರ, ನಾಗಲೇ ಹೇಳ್ದಂಗೆ ಅದನ್ನ ಮಾಡಿದ್ದಾರೆ, ಆಗ್ತದೆ ಅಂತ ಹೇಳ್ತಾ ಇದ್ರೆ ನಾವು ನಂಬ್ತೀವಿ ಈ ಕ್ಷಣದಲ್ಲಿ, ಈ ಸಂದರ್ಭದಲ್ಲಿ. ಆದ್ರೆ ಇವ್ರಿಗೆ ಸಮಸ್ಯೆ ಆಗ್ತಾ ಇದೆಯಲ್ಲ, 3 ವರ್ಷದಿಂದ ಇವ್ರಿಗೆ ಅನ್ನ ಇಲ್ಲಲ್ಲ. 3 ವರ್ಷದಿಂದ ಅನ್ನ ಇಲ್ಲ. ಅನ್ನ ಕೇಳ್ಕೊಂಡು ನಿಮ್ಮ ಹತ್ರ ಬಂದ್ರೆ ನೀವು ಹಾಲ್ದಿ ಪೊಲೀಸ್ ಅಂತೀರಿ, ಪೊಲೀಸ್ ಅವ್ರನ್ನ ಕರಿತೀರಿ, ಠಾಣೆ ಕೊಂಡಿಸ್ತೀರಿ. ಈ ಜನ ಧ್ವನಿ ಇಲ್ಲದ ಜನರಿಗೆ ಧ್ವನಿ ಆಗೋದು ಯಾರು? ಇವ್ರಿಗೆ ನ್ಯಾಯ ಕೊಡ್ಸೋದು ಯಾರು? ಇವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಸೋರು ಯಾರು? ಯಾರನ್ನ ಕೇಳ್ಬೇಕು? ನೀವಿದ್ದೀರಿ ಅಂತ ನಿಮ್ಮನ್ನ ಕೇಳಕ್ ಬರ್ತೀವಿ, ಅವ್ರಿದ್ದಾರೆ ಅಂತ ಅವ್ರನ್ನ ಕೇಳಕ್ ಬರ್ತೀವಿ. ನಾನು ನಿಮ್ಮನ್ನೇ ಕೇಳ್ಬೇಕಲ್ಲ, ಸಿದ್ದರಾಮಯ್ಯ ಕೇಳಕ್ಕಾಗುತ್ತಾ? ಡೆಪ್ಯೂಟಿ ಸಿಎಂ ಕೇಳಕ್ಕಾಗುತ್ತಾ? ಇಲ್ಲ ಮಿನಿಸ್ಟರ್ಗಳನ್ನ ಕೇಳಕ್ಕಾಗುತ್ತಾ? ಡೈವರ್ಷನ್ ಏನಿಲ್ಲ, ಕ್ಲಿಯರ್ ಸ್ಟ್ರೈಟ್ ಫಾರ್ವರ್ಡ್. ಮಿನಿಸ್ಟರ್ನ ಕೇಳಕ್ಕಾಗಲ್ಲ, ಡೆಪ್ಯೂಟಿ ಸಿಎಂ ನ ಕೇಳಕ್ಕಾಗಲ್ಲ, ಸಿದ್ದರಾಮಯ್ಯನವ್ರನ್ನ ಕೇಳಕ್ಕಾಗಲ್ಲ. ನಿಮ್ಮನ್ನ ಕೇಳಬೇಕು. ನೀವು ಅವರ ಪ್ರತಿನಿಧಿ. ನಮ್ಮ ಪೇರೋಲ್ ಅಲ್ಲಿ ಕೆಲಸ ಮಾಡ್ತಿರೋರು. ನೀವು ಯಾರ ಪೇರೋಲ್ ಅಲ್ಲಿ ಹೇಳಿ? ನಮ್ಮ ಪೇರೋಲ್ ಅಲ್ಲಿ ಕೆಲಸ ಮಾಡ್ತಿರೋರು. ಹಾಲ್ದಿ ಪೊಲೀಸ್ ಅನ್ಬಿಟ್ರೆ, ಹಾಲ್ದಿ ಪೊಲೀಸ್ ಅಂತ ಹೇಳಿ ನ್ಯಾಯ ಕೇಳ್ಕೊಂಡು ಬಂದವ್ರನ್ನ ಠಾಣೆ ಕಳಿಸ್ಬಿಟ್ರೆ ಏನ್ ಮಾಡ್ಬೇಕು? ಒಂದ ಪರಿಹಾರನೂ ಸಿಗ್ತಾ ಇಲ್ಲ, ಇನ್ನೊಂದ ನ್ಯಾಯ ಕೇಳಿದಕ್ಕೆ ಠಾಣೆಗೆ ಹೋಗಿ ಕುಂಡಿಸಿ 4-5 ಗಂಟೆ ಅವ್ರಿಗೆ ಏನಂತಾರೆ, ಅವರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸಿ ಇನ್ನೊಂದಷ್ಟು ಅವಮಾನ ಮಾಡಿ ಇನ್ನೊಂದಷ್ಟು ಕಿರಿಕಿರಿ ಮಾಡಿದ್ರೆ ಎಲ್ಲಿ ನ್ಯಾಯ ಪಡ್ಕೊಳ್ಳೋದು? ಏನ್ ಮಾಡ್ಬೇಕು? ಅದಕ್ಕೆ ಇವತ್ತು ಅವರು ನ್ಯಾಯ ಕೇಳ್ಕೊಂಡು ಬಂದಿದ್ದಾರೆ. ಅವ್ರ ಕಚೇರಿಗೆ ಹೋಗಿದ್ವಿ ಬೆಳಿಗ್ಗೆ. ನಿಮ್ಮ ಹತ್ರ ಬರೋ ಅಗತ್ಯ ಇರಲಿಲ್ಲ, ನಾನು ನಿಮ್ಮ ಹತ್ರ ಬರೋ ಅಗತ್ಯ ಇತ್ತು, ಇನ್ನೊಂದ್ಸ ಬರ್ತೀನಿ. ಅವ್ರ ಕಚೇರಿಗೆ ಹೋಗಿದ್ವಿ. ಅವ್ರ ಕಚೇರಿಗೆ ನ್ಯಾಯ ಕೇಳೋದಕ್ಕೆ ಹೋಗಿದ್ವಿ. ಅವ್ರು ಹೇಳಿದ್ರು, ಇದು ನೀವು ಮನೆ ಹೇಳಿದ್ರಲ್ಲ ಅವ್ರಿಗೆ, ನನ್ಗೆ ಬರಲ್ಲ ಪರಿಹಾರ ಕೊಡೋದಕ್ಕೆ. ಏನಪ್ಪ ಬಾಪ, ಇಲ್ಲಿ ಪರಿಹಾರ ಕೊಡಕ್ ಬರಲ್ಲ ಕಣಪ್ಪ ಅಂದ್ರಲ್ಲ. ನೀವು ಹೇಳ್ಬಿಟ್ರಿ ಬರಲ್ಲ ಕಣಪ್ಪ. ನಾನು ನಿಮ್ಮಪ್ಪ, ಅದಕ್ಕೆ ನೀವು ಹೇಳಿದ್ರಿ ಬರಲ್ಲ ಕಣಪ್ಪ ಪರಿಹಾರ ಕೊಡಕ್ಕೆ ಅಂತ. ಸರಿ ಆಯ್ತು ಅಮ್ಮ ಅಂತ ಹೇಳ್ಕೊಂಡು ನಾನು ಕೇಳ್ಕೊಂಡು ಆಯ್ತು ಬರ್ತೀನಿ ಕಣಮ್ಮ ಅಂತ ಹೇಳಿ ಸುಮ್ಮನೆ ಫೋನ್ ಇಟ್ಟು ನೀವೇ ಕಟ್ ಮಾಡಿದ್ರಿ ಫೋನ್. ಪರವಾಗಿಲ್ಲ, ಪರಿಹಾರ ಕೊಡಕ್ ಬರಲ್ಲ ಅಂತ. ಸರಿ, ನೀವು ಪರಿಹಾರ ಕೊಡಕ್ ಬರಲ್ಲ ಅಂತ ಹೇಳ್ತಿದ್ರಿ. ಅದಕ್ಕೆ ನಾವು ಈ ಸಾರ್ ಹತ್ರ ಹೋದ್ವಿ, ಇವ್ರ ಹತ್ರ ಹೋದ್ವಿ. ಸಾರ್ ಹತ್ರ, ಸರ್ ನೋಡಿ ಸರ್, ತಹಸೀಲ್ದಾರ್ ಪರಿಹಾರ ಕೊಡಕ್ ಬರಲ್ಲ ಅಂತ ಹೇಳ್ತವ್ರೆ. ನೀವು ಈಗ ಈ ಜನರಿಗೆ ನಿಮ್ ನೀರು ಬಂದಿರೋದ್ರಿಂದ ಈ ಜನರಿಗೆ ಒತ್ತುವರಿ ಆಗಿದೆ, ಮುಳುಗಡೆ ಆಗಿದೆ, ದಯವಿಟ್ಟು ಪರಿಹಾರ ಕೊಡಿ ಅಂತ ಅವ್ರ ಹತ್ರ ಹೋದ್ವಿ. ಅವ್ರು ಹೇಳಿದ್ರು, ಸರ್ ನಮಗೂ ಇದಕ್ಕೆ ಪರಿಹಾರ ಕೊಡೋದಕ್ಕೆ ಬರಲ್ಲ, ಗೊತ್ತಿಲ್ಲ, ನಮಗೂ ಸ್ಪಷ್ಟತೆ ಇಲ್ಲ. ಅದನ್ನ ಅವರೇ ಹೇಳ್ತಾರೆ, ಈಗ ಸ್ಪಷ್ಟತೆ ಇಲ್ಲ, ತಹಸೀಲ್ದಾರ್ ಹತ್ರ ಹೋಗೋಣ, ಕುತ್ಕೊಳ್ಳೋಣ. ಆಮೇಲೆ ಸಮಸ್ಯೆ ಆಗಿರೋದು ಒಪ್ಕೊಂಡಿಲ್ಲ ಅವರು. ಹೌದು, ಇದು ಸರ್ವೆ ನಂಬರ್ದು ಕಂದಾಯದ ಭೂಮಿ, ಇದಕ್ಕೆ ನೀರು ಫ್ಲಡ್ ಬಂದಿದೆ, ಅವರಿಗೆ ಬೆಳೆ ನಷ್ಟ ಆಗಿದೆ, ಸಮಸ್ಯೆ ಆಗಿರೋದು ಕರೆಕ್ಟ್ ಅಂತ ಹೇಳಿ ಸಮಸ್ಯೆನ ಅವರು ಅಕ್ನಾಲೇಜ್ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಈಗ ಅದಕ್ಕೆ ಪರಿಹಾರ ಕೊಡೋದು ಯಾರು ಅನ್ನೋ ವಿಚಾರವಾಗಿ ಗೊಂದಲ ಇದೆ. ಅದಕ್ಕೆ ನಾವು ಶಾಂತಿಯುತವಾಗಿ ಹೋಗಿ ಕೇಳಿದ್ವಿ, ಇಲ್ಲೂ ಬಂದ್ವಿ. ಅವ್ರು ಬಂದಾಗ ನೀವು ಕಾಲ್ದಿ ಪೊಲೀಸ್ ಅಂತ ಹೇಳಿ ಎದುರಿಸಿ ಕಳಿಸ್ಬಿಟ್ಟಿದ್ರಿ. ಇವರು ಇವತ್ತು ಇಲ್ಲಿ ಬಂದವರು ನೀವಿಲ್ಲ ಅಂತ ಹೇಳಿ ಇವರು ಹೊಟ್ಟೋಗ್ತಾ ಇದ್ರು. ಸೊ ಅದಕ್ಕೆ ನಾವು, ಸರ್ ದಯವಿಟ್ಟು ಹೋಗ್ಬೇಡಿ, ಇರಿ ಮೇಡಮ್ ಬರಲಿ, ನಿಮಿಷ ಡೈವರ್ಷನ್ ಇದ್ರೆ ನೀವು ಮಾತಾಡಿ, ಅಲ್ಲ ನಿಮ್ಗೂ ಸಮಯ ಇದೆ. ಡೈವರ್ಷನ್ ಇದ್ರೆ ಇನ್ನೇನಪ್ಪ ಬೇಕು ತರ ಮಾತಾಡ್ತಾ ಇದ್ರೆ ಅಂತ ಹೇಳಿ ಎಲ್ಲ ಜನರ ಮುಂದೆ ಮಾತಾಡಕ್ಕೆ ಅವಕಾಶ ಕೊಟ್ಬಿಡಿ. ನಂಗೆ ಮಾತಾಡಕ್ಕೆ ಅವಕಾಶ ಕೊಟ್ಬಿಡಿ. ನಾನು ಮಾತಾಡಿದ್ಮೇಲೆ ನಂದು ಏನ್ ತಪ್ಪು ಅಥವಾ ನಾನೇನು ಇಲ್ಲಿ ಬೇರೆ ತರಕ್ಕೆ ಮಾತಾಡ್ತಾ ಇದ್ದೀನಿ ನೀವು ಜನರಿಗೆಲ್ಲ ಹೇಳಿ, ಗೊತ್ತಾಗ್ಲಿ ಜನರಿಗೆ ನಾನೆಂತವನು ಅಂತ. ಸರಿ, ಇವರು ಇಲ್ಲ ಮೇಡಮ್ ಎಲ್ಲ ಹೋಗಿದ್ದಾರೆ, ಅವರೆಲ್ಲೋ ಡಿಸಿ ಅವ್ರದ್ದು ಆರ್ಡರ್ ಮೇಲೆ ಏನೋ ಕೆಲಸಕ್ಕೆ ಹೋಗಿದ್ದಾರೆ, ಹಂಗಾಗಿ ನಾವೀಗ ಹೊರಟೋಗ್ಬಿಡ್ತೀವಿ, ಆಮೇಲೆ ನಾನು ಇನ್ನೊಂದ್ ದಿವಸ ಬರ್ತೀನಿ, ಮಾತಾಡೋಣ, ನಿಮಗೆ ಕರಿತೀವಿ, ನೀವು
4-5 ಜನ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ನಾವಿಲ್ಲ, ಇವರೆಲ್ಲ ಬಂದಿದ್ದಾರೆ, ನಾವು ಇಲ್ಲಿ ಬಂದಿದ್ದೀವಿ, ನಾವು ನ್ಯಾಯ ಕೇಳ್ಕೊಂಡು ಬಂದಿದ್ದೀವಿ. ನನಗೇನು ಇದ್ರಲ್ಲಿ ಏನು ರೋಲೇ ಇಲ್ಲ ನಂದು. ಪಾಪ ಅವ್ರಿಗೆ ಧ್ವನಿ ಇಲ್ದವ್ರಿಗೆ ಒಬ್ಬ ತಹಸೀಲ್ದಾರರು ತಾಲೂಕು ಮ್ಯಾಜಿಸ್ಟ್ರೇಟರ್ನೇ ನ್ಯಾಯ ಕೇಳ್ಕೊಂಡು ಬಂದವ್ರಿಗೆ ಕಾಲ್ ದಿ ಪೊಲೀಸ್ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ನಾನು ಅವ್ರ ಪರವಾಗಿ ಬಂದಿದ್ದೀನಿ ಇವತ್ತು ಕೇಳಿದ್ ನ್ಯಾಯ ಕೇಳೋದಕ್ಕೆ. ದಯವಿಟ್ಟು ಇವ್ರಿಗೆ ಏನ್ ಪರಿಹಾರ ಕೊಡ್ತೀರಾ, ಯಾರು ಪರಿಹಾರ ಕೊಡಬೇಕು, ಎಲ್ಲಿ ಪರಿಹಾರ ಇಸ್ಕೋಬೇಕು, ಇವರ ಗತಿ ಏನು, ಇವರ ಅನ್ನಕ್ಕೆ ದಾರಿ ಏನು ಅಂತ ನೀವು ದಯವಿಟ್ಟು ಮ್ಯಾಜಿಸ್ಟ್ರೇಟ್ರು ಹೇಳ್ಬೇಕು. ಬಹುಶಃ ನಿಮ್ಗೆ ಈ ತರ ನಿಂತ್ಕೊಂಡ್ರೆ ಖುಷಿ ಆಗ್ಬೋದು. ಈ ತರ ಏನಾದ್ರೂ ಕೂತ್ಕೊಂಡು ನಿಮಗೆ ನ್ಯಾಯ ಕೇಳಿದ್ರೆ ಅವ್ರ ಕಾಲ್ ದಿ ಪೊಲೀಸ್ ಅಂತ ಹೇಳಿ ನೀವು ಸುಮ್ಮನೆ ಅವ್ರಿಗೆ ಎದ್ ನಿಂತ್ಕೊಂಡು ಕೇಳಿದವ್ರಿಗೆ ಅವಮಾನ ಅಂತ ಅನ್ಸುತ್ತೆ. ಕಾಲ್ ದಿ ಪೊಲೀಸ್ ಅಂತಾರೆ, ಪೊಲೀಸ್ ಕರೀತಾರೆ. ಈಗ ಪೊಲೀಸ್ ಇದಾರಲ್ಲಿ ಅವ್ರು ಗೊತ್ತಾಗ್ಬೇಕು ಯಾವ್ದು ಕಾನೂನು ಬಾಹಿರ, ಯಾವ್ದು ಕಾನೂನಿಗೆ ಅಡಚಣೆ, ಮತ್ತೆ ಇವರು ಅಧಿಕಾರಿಕ ಅಡಚಣೆ ಅಂತೆ, ಕರ್ತವ್ಯಕ್ಕೆ ಅಡಚಣೆ ಅಂತೆ. ಇದು ಅವ್ರು ಏನ್ ನೋಡ್ಕೋತಾರೆ. ನಾವೇನ್ ಕರ್ತವ್ಯಕ್ಕೆ ಅಡಚಣೆ ಮಾಡ್ತಾ ಇದೀವ, ನಾವು ಕೇಳ್ತಾ ಇದೀವ ನಮ್ಮ ಹಕ್ಕೇನು, ನಮ್ಮ ಕರ್ತವ್ಯ ಏನು, ಸಂವಿಧಾನ ನಮ್ಗೆ ದಯಪಾಲಿಸಿರುವಂತಹ ನಮ್ಮ ಹಕ್ಕುಗಳೇನಿದೆ ಆ ರೀತಿಯಾಗಿ ನಾವು ಕೇಳ್ತಾ ಇದೀವಿ ಅವ್ರಿಗೆ ಮರ್ಯಾದೆಯಿಂದ, ಗೌರವದಿಂದ. ಬಹುಶಃ ಅವ್ರು ಎದ್ ನಿಂತ್ಕೊಂಡು ಕೇಳಿದ್ರೆ ನಿಮ್ದು ಏರಿ ಧ್ವನಿ, ನಿಮ್ದು ಬಾಡಿ ಲ್ಯಾಂಗ್ವೇಜ್ ಸರಿಗಿಲ್ಲ ಅಂತ ಅವ್ರಿಗೆ ನೋವಾಗ್ಬೋದು. ಇವರಲ್ವಾ ಮ್ಯಾಜಿಸ್ಟ್ರೇಟ್ ಅಲ್ವಾ? ಅದಕ್ಕೆ ನಾವು ಕೇಳ್ಕೊಂಡು ನಾನು ನಿಮ್ಗೆ ಹಿಂಗೇನೆ ಕೇಳ್ಬೇಕು. ನಮ್ದು ಗಾಂಧಿ ಮಾರ್ಗ, ಗಾಂಧಿ ಮಾರ್ಗದಲ್ಲೇ ವ್ಯವಹರಿಸೋರು ನಾವು. ಯಾರಿಗೂ ಏನ್ ದಬ್ಬಾಳಿಕೆ ದೌರ್ಜನ್ಯ ಮಾಡಿಲ್ಲ. ಇವರು ನಮ್ಮ ಸ್ನೇಹಿತರು ಅವಾಗಲೇ ಬಂದ್ರೆ ನಾನು ಅವ್ರಿಗೂ ಸಮಾಧಾನವಾಗಿ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದೀನಿ. ಅವ್ರಿಗೂ ನ್ಯಾಯ ಕೊಡ್ಸಿ, ಅವ್ರದ್ದೇನು ಸಮಸ್ಯೆ ಗೊತ್ತಿಲ್ಲ, ನ್ಯಾಯ ಕೊಡ್ಸಿ. ಆದ್ರೆ ಇವ್ರಿಗೆ ಏನ್ ಪರಿಹಾರ ಕೊಡ್ಬೇಕು? ಅಳ್ತಿದ್ರು ಇವರು, ಅಳ್ತಾ ಇದ್ರು. 2 ಎಕರೆ ಜಮೀನಲ್ಲಿ 3 ವರ್ಷದಿಂದ ಅನ್ನ ಇಲ್ಲ, ಅವ್ರಿಗೆ ಸಂಬಳ ಬರಲ್ಲ, ಬಂಗ್ಲೆ ಇಲ್ಲ, ಇನ್ಯಾವುದೋ ಮಲ್ಟಿಪಲ್ ಬಿಸ್ನೆಸ್ ಮಾಡಲ್ಲ, ದಂಧೆ ಮಾಡಲ್ಲ. ಇವರು ರೈತರು, ಅನ್ನ ರಾಗಿ ಬಿತ್ತೋದು, ಬೆಳೆಯೋದು, ಮಾರೋದು, ತಿನ್ನೋದು. ಸೊ ಹಾಗಾಗಿ ನೀವು ಬಯಸ್ತಿರಲ್ಲ, ಜನ ಬಂದು ಹೇಗ್ ನಿಮ್ಮ ಹತ್ರ ಕೂತ್ಕೊಂಡು ನ್ಯಾಯ ಕೇಳಬೇಕು ಅಂತ ಬಯಸ್ತಿರಲ್ಲ, ನೀವು ಬಯಸೋ ರೀತಿನಲ್ಲಿ ನಾನು ಕೂತ್ಕೊಂಡು ಕೇಳ್ತಾ ಇದ್ದೀನಿ, ನ್ಯಾಯ ಕೊಡ್ಸಿ ಅವ್ರಿಗೆ. ನಿಮ್ಮ ಈಗೋ ಹರ್ಟ್ ಆಗ್ಬಾರ್ದು ಅಂತ ಕಾರಣಕ್ಕೆ ನಾನು ಕುತ್ಕೊಂಡಿದ್ದೀನಿ. ಪಾಪ ನಿಮ್ಗೆ ಈಗೋ ಹರ್ಟ್ ಮಾಡಿ ನನಗೂ ಬಯಸ್ಕೊಳಕ್ ಇಷ್ಟ ಇಲ್ಲ. ನಾನು ಒಬ್ಬ ಇಷ್ಟೋ ಇಲ್ಲಿ ಮಣ್ಣೊತ್ತಿ ಒಂದಷ್ಟು ಜನರದ್ದು ಪ್ರೀತಿ ಸಂಪಾದಿಸಿದ್ದೀನಿ. ನಾನು ಹೀರೋ ತರ ಓಡಾಡಿದ ಇಲ್ಲಿ ಜನರ ಪ್ರೀತಿ ಸಂಪಾದಿಸಿದ್ದೀನಿ. ಸೊ ಹಾಗಾಗಿ ಪಾಪ ನಿಮ್ಮ ಈಗೋಗೆ ಹರ್ಟ್ ಆಗ್ಬಾರ್ದು ಅಂತ ನಾನು ಕುತ್ಕೊಂಡಿದ್ದೀನಿ, ಕೆಳಗಡೆ ಕುತ್ಕೊಂಡು ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದ್ಸಲ ಕಾಲ್ ದಿ ಪೊಲೀಸ್ ಅನಬಾರ್ದು ಅಂತ. ಅದೇ ಮಾಡ್ತಾ ಇದ್ದೀವಿ, ಉತ್ತರ ಕೊಡಿ, ಮಾತಾಡಿ, ಧಾರಾಳವಾಗಿ ಮಾತಾಡಿ, ಫೋನ್ ಸೈಲೆಂಟ್ ಮಾಡ್ಕೊಂಡು ಮಾತಾಡಿ. ಈಗ ತಾವು ಪರಿಹಾರದ ಬಗ್ಗೆ ಕೇಳ್ತಿದ್ದೀರಿ. ನಾವು ಈ ವಿಚಾರದ ಬಗ್ಗೆ ಲಾಸ್ಟ್ ನವೆಂಬರ್ನಲ್ಲಿ ಸರ್ವೇಯರ್ನ ಕಳಿಸಿ ಅಲಾಂಗ್ ವಿತ್ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರನ್ನು ಕಳಿಸಿ ನಾವು ರಿಪೋರ್ಟಿಗೆ ಕಳಿಸಿದ್ವಿ. ಈಗ ಅವ್ರನ್ನೂ ಬರೋಕ್ಕೆ ಹೇಳಿದ್ರು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅವ್ರು ಏನು ರಿಪೋರ್ಟನ್ನು ಕೊಡೋಕ್ಕೆ ಹೇಳಿದರು. ಏಕೆಂತಂದರೆ ಬೆಳೆ ಹಾನಿ ಬಗ್ಗೆ ಯಾವ ಬೆಳೆ ಇದೆ, ತೆಂಗು ಅಡಿಕೆ ಇದ್ದರೆ ಹಾರ್ಟಿಕಲ್ಚರಿಗೆ ಬರುತ್ತೆ, ರಾಗಿ ಇತ್ತು ಅಂತಂದರೆ ಅಗ್ರಿಕಲ್ಚರಿಗೆ ಬರುತ್ತೆ. ಆಯಾ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಅವರು ಬೆಳೆ ಹಾನಿ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಡೈರೆಕ್ಟಾಗಿ ಅವರ DD ಮುಖಾಂತರ, ಮತ್ತೆ ಹೇಳ್ತಾ ಇದ್ದೀನಿ, AD ಅಗ್ರಿಕಲ್ಚರ್, AD ಹಾರ್ಟಿಕಲ್ಚರ್ ಅವರು ಬೆಳೆ ಹಾನಿ ಆಗಿದ್ರೆ ಅದನ್ನು ಪರಿಶೀಲನೆ ಮಾಡಿ ಅವರ ಹಂತದಿಂದ, ತಾಲೂಕು ಮಟ್ಟದಿಂದ ಜಿಲ್ಲಾ ಹಂತಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಇದು ಪ್ರೊಸೀಜರ್ ಇರುವಂಥದ್ದು. ತಾವು ಲಾಸ್ಟ್ ಟೈಮ್ ಬಂದಿದ್ದಾಗ ನಾನು ಇದನ್ನ ತುಂಬಾ ಸೂಕ್ಷ್ಮವಾಗಿ, ಕ್ಲಿಯರ್ ಆಗಿ, ತುಂಬಾ ಕ್ಲಾರಿಟಿಯಿಂದ ತಮ್ಮ ಗಮನಕ್ಕೆ ನಾನು ತಗೊಂಡು ಬಂದಿದ್ದೆ. ಇದನ್ನು ಎರಡನೇದಾಗಿ ಏನು ಬೆಳೆ ಹಾನಿ ಬಗ್ಗೆ ತಾವು ಕೇಳ್ತಿದ್ದೀರಿ, ಅದು ಆಲ್ರೆಡಿ ಇವರು ಯಾರು ಅಗ್ರಿಕಲ್ಚರ್ ಅವರು ಮತ್ತೆ ಹಾರ್ಟಿಕಲ್ಚರ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಈಗ ರಿಪೋರ್ಟನ್ನು ತಮಗೆ ಕೊಡ್ತೀನಿ. ನಮ್ಮ ಕಡೆಯಿಂದ ಹೋಗಿರೋ ಲೆಟರ್ ಇದೆ ನಮ್ಮ ಹತ್ರ, ರಿಪೋರ್ಟನ್ನು ಕೊಡ್ತೀನಿ. ಮೂರನೇದಾಗಿ ಪರಿಹಾರದ ವಿಚಾರಕ್ಕೆ ಬಂದರೆ ಇದು ಸರ್ಕಾರದಲ್ಲಿ ಆಗಬೇಕಾಗಿರುವಂತಹ ನಿರ್ಧಾರ. ಅದಕ್ಕೆ ಬೆಳೆ ಹಾನಿ ಏನಾಗಿದೆ ಅವರು ರಿಪೋರ್ಟ್ ಮಾಡಿ ಕೊಟ್ಟಿರೋದನ್ನ DD ಮುಖಾಂತರ, DC ಅವ್ರ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಇದು ಪ್ರೊಸೀಜರ್ ಇರುವಂಥದ್ದು. ಇದನ್ನೇ ನಾನು ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ, ಇದನ್ನೇ ನಾವು ಹೇಳಿದ್ದೀವಿ. ನಮ್ಮ ವ್ಯಾಪ್ತಿಗೆ ಬರೋ ಹಾಗಿದ್ದಿದ್ರೆ ನಾವು ಅದನ್ನ ಅದೇ ರೀತಿಯಾಗಿ ಅಟೆಂಡ್ ಮಾಡ್ಬೋದಿತ್ತು. ಒಂದು. ಎರಡನೇದಾಗಿ ಪರಿಹಾರ ಅಂತ ಬಂದಾಗ ನಮ್ಮಲ್ಲಿ ಏನು ಮುಂಚೆ ಕೆಲಾಮಿಟೀಸ್ ಅಕೌಂಟಲ್ಲಿ ಹಾಕ್ತಾ ಇದ್ರು, ಈಗ ಆ ರೀತಿ ಪ್ರೊಸೀಜರ್ ಇಲ್ಲ. DBT ಅಂತ ಮಾಡಿದ್ದಾರೆ, ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಮಾಡಿದ್ದಾರೆ. ನಾವು ಇಲ್ಲಿಂದ ಏನು ಪರಿಹಾರ ಆ್ಯಪಲ್ಲಿ ಕ್ರಾಪ್ ಲಾಸಿಗೆ ಸರ್ವೆ ಆಗುತ್ತೆ,
ಆ ಕ್ರಾಪ್ ಲಾಸ್ ಸರ್ವೆ ಆದಾಗ ಸ್ಥಳಕ್ಕೆ ಬಂದು PR ಗಳು ನಿಮ್ಮ ಸರ್ವೆ ನಂಬರ್ ಅಲ್ಲಿ ಬಂದು ಸರ್ವೆ ಮಾಡಿದಾಗ ಅಲ್ಲಿ ಕ್ರಾಪ್ ಲಾಸ್ ಪ್ರಸ್ತುತ ನಡೀತಾ ಇದೆ, ಕ್ರಾಪ್ ಸರ್ವೆ ಇವಾಗ ನಡೀತಾ ಇದೆ. ಅದನ್ನ ಮೊಬೈಲ್ ಆಪ್ ನಲ್ಲಿ ತಂತ್ರಾಂಶದಲ್ಲಿ PR ಗಳು ಅದನ್ನ ಫೀಡ್ ಮಾಡಿ ಕಳಿಸಿದ ನಂತರ ತಮ್ಮ ಅಕೌಂಟ್ಗೆ ಅಂದ್ರೆ ರೈತರ ಅಕೌಂಟ್ಗೆ ಡೈರೆಕ್ಟ್ ಆಗಿ ದುಡ್ಡು ಬೀಳುತ್ತೆ. ಇದು ಇವಾಗಿರುವಂತ ಪ್ರೊಸೀಜರ್. ಮುಂಚೆ 5 ವರ್ಷದ ಹಿಂದೆ ಏನಿತ್ತು, ನಮ್ಮ ಅಕೌಂಟ್ ಬರ್ತಾ ಇತ್ತು, ನಮಗೆ ಎಲ್ಲಿ ರಿಪೋರ್ಟ್ ಕೊಡ್ತಾರೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅವರು, ಅದ್ರ ಬೇಸಿಸ್ ಮೇಲೆ ರೈತರ ಅಕೌಂಟ್ಗೆ ನಾವು ರಿಲೀಸ್ ಮಾಡ್ತಾ ಇದ್ವಿ. ಇವಾಗ ಆ ಪ್ರೊಸೀಜರ್ ಇಲ್ಲ. ಈಗ DBT ಡೈರೆಕ್ಟ್ ಆಗಿ ಸ್ಟೇಟ್ ಗೌರ್ಮೆಂಟ್ ಇಂದ ಹೋಗ್ತಾ ಇದೆ. ಇದು ಪ್ರೊಸೀಜರ್. ಮೂರನೇದಾಗಿ ಮೊನ್ನೆ ಆಗಿದ್ದ ವಿಚಾರ ಆಫೀಸಲ್ಲಿ ಇದು ಏಕಾಗಿ ಆಗಿರುವಂತದ್ದಲ್ಲ. ನನ್ನ ಹತ್ರ CCTV ರೆಕಾರ್ಡಿಂಗ್ ಇದೆ ಏನಾಗಿದೆ ಅಂತ ಹೇಳಿ, ಆಯ್ತಾ. ನನ್ನ ಹತ್ರ ಯಾರು ಬಂದಿಲ್ಲ, ನಾನು ಆಫೀಸಲ್ಲೇ ಇದ್ದೀನಿ ಆ ಟೈಮಲ್ಲಿ, ನನ್ನ ಹತ್ರ ಯಾರು ಕೂಡ ಬಂದಿಲ್ಲ. ಆಮೇಲೆ ಅದ್ರಲ್ಲಿ ಏನ್ ಕೇಳಿದ್ದಾರೆ, ಒಂದು 11/9 ತಮ್ಮ ಕಡೆಯಿಂದ ಅಂದ್ರೆ ರೈತರ ಕಡೆಯಿಂದ ಒಂದು ಅರ್ಜಿ ಬಂದಿದೆ ನಮ್ಮ ಆಫೀಸಿಗೆ. ನಾವು ಏನು ಅವ್ರು ಏನ್ ಹೇಳ್ತಾ ಇದಾರೆ, VRI ರಿಪೋರ್ಟ್ ತಗೋಬೇಡಿ, ತಾಲೂಕ್ ದಂಡಾಧಿಕಾರಿ ಅಲ್ವಾ, ಮಾಡಕ್ಕೆ ಏನ್ ಕೆಲಸ ಇಲ್ಲ ಅವರಿಗೆ, ತೆಗೆದು ಹಾಕ್ಬಿಡಿ ನೀವು ರಿಪೋರ್ಟ್ ಅನ್ನೋ ರೀತಿ ಮಾತಾಡಿದ್ದಾರೆ. ಅದು ನಾನು ಅಲಾಂಗ್ ವಿತ್ ವಿಡಿಯೋ ರೆಕಾರ್ಡಿಂಗ್ ನಾನು ಪೊಲೀಸ್ ಅವರಿಗೆ ಸಬ್ಮಿಟ್ ಮಾಡಿದ್ದೀನಿ ಆಲ್ರೆಡಿ, ಗೊತ್ತಾಯ್ತಾ. ಅದಾದ ನಂತರ ಈಗ ಒಂದು ತಾಲೂಕು ಮ್ಯಾಜಿಸ್ಟ್ರೇಟ್ಗೆ ಮತ್ತೆ ಒಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ನೀವು ಗೌರವ ಕೊಡಿ ಅಂತ ನಾವು ಕೇಳಲ್ಲ, ನಾವು ಮಾಡ್ತಿರೋ ಕೆಲಸಕ್ಕೆ ಗೌರವ ಕೊಡಿ ಅಂತ ನಾವು ಕೇಳಲ್ಲ. ಆದರೆ ನಾವು ಮಾಡ್ತಿರೋಂಥ ಕೆಲಸಕ್ಕೆ ಅಡಚಣೆ ಮಾಡಬೇಡಿ ಅಂತ 100% ನಾವು ಕೇಳ್ತೀವಿ. ಯಾಕೆಂದ್ರೆ ಆಫೀಸಲ್ಲಿ ಬಂದು 5-6 ಜನ ಒಬ್ಬ ಕೇಸ್ ವರ್ಕರ್ ಮೇಲೆ ಮುತ್ತಿಗೆ ಬಿದ್ದು ಎಂಟೈರ್ ರೂಮ್ ಅಲ್ಲಿ ಯಾವುದೂ ಕೆಲಸ ಆಗಿಲ್ಲ ಅವತ್ತು ಮಧ್ಯಾಹ್ನದ ತನಕ, ಆಯ್ತಾ. ನನ್ನ ಹತ್ರ ಕಂಪ್ಲೀಟ್ ಅಲಾಂಗ್ ವಿತ್ ಆಡಿಯೋ ರೆಕಾರ್ಡಿಂಗ್ ವಿಡಿಯೋ ಇದೆ. ಇಲ್ಲಿ ರೈತರಿಗೋಸ್ಕರ ಕೆಲಸ ಮಾಡಕ್ಕೆ ಬಂದಿರುವಂತಹ ಅಧಿಕಾರಿಗಳು ಒಂದು. ಎರಡನೇದಾಗಿ ನಾವು ಅದೇ ಕುಟುಂಬದಿಂದನೇ ಬಂದಿದ್ದೀವಿ, ನಾವು ರೈತರ ಕುಟುಂಬದಿಂದನೇ ಕಷ್ಟಪಟ್ಟು ಓದ್ಕೊಂಡು ಇವತ್ತು ಒಂದು ಸ್ಥಾನಕ್ಕೆ ಬಂದಿದ್ದೀವಿ. ನಾನೇನ್ ಮೇಲಿಂದ ಇಳಿದು ಬಂದಿಲ್ಲ. ನೀವು ಹೇಳ್ತಿದ್ದೀರಲ್ಲ, ತುಂಬಾ ವೈಯಕ್ತಿಕವಾಗಿ ನೀವು ಕೆಲವೊಂದು ಕಾಮೆಂಟ್ ಗಳನ್ನ ಮಾಡ್ತಾ ಇದ್ದೀರಿ, ಇದನ್ನ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ, ಮಾಡುವಂತ ಅವಶ್ಯಕತೆನೂ ಇಲ್ಲ. ಕಾನೂನು ಅಂತ ಏನಿದೆ ಅದ್ರ ಒಳಗಡೆ ಆ ಚೌಕಟ್ಟಿನಲ್ಲಿ ಏನ್ ಬೇಕಾಗಿದೆ ಅದನ್ನ ಮಾಡೋದಕ್ಕೆ ನಾವು ಭದ್ರಾಗಿದ್ದೀವಿ. ಇವತ್ತು ರವಿ ಅವರು ಬೆಳಗ್ಗೆ ಕಾಲ್ ಮಾಡಿದ್ರು ನನಗೆ ಈ ವಿಚಾರವಾಗಿ. ನಾನು ಅವ್ರ ಜೊತೆನೂ ಕಮ್ಯುನಿಕೇಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಅವ್ರು ಬಂದಿದ್ದಾಗಲೇ ನಾವು ಅವ್ರ ಮುಂದೆನೆ ಡೈರೆಕ್ಟ್ ಆಗಿ ಕರ್ಸಿ ಮಾತಾಡಿರುವಂತದ್ದು. ಏನಂತ, ಈ ರೀತಿ ರೈತರಿಗೆ ಅಲ್ಲಿ ಬೆಳೆ ಪರಿಹಾರ ಆಗ್ತಿದೆ, ದಯವಿಟ್ಟು ನೋಡಿ ಅಂತ ಹೇಳಿ ನಾವು ಅವ್ರಿಗೆ ಮಾತಾಡಿರುವಂತದ್ದು, ಆಯ್ತಾ. ಇಲ್ಲಿ ಎಲ್ಲೋ ಒಂದ್ ಕಡೆ ಎಸ್ಕೇಪ್ ಆಗ್ಬೇಕು ಅಥವಾ ಯಾರಿಗೋ ರೆಸ್ಪಾಂಡ್ ಮಾಡಬಾರ್ದು ಅನ್ನುವಂತ ಉದ್ದೇಶ ಇಲ್ಲ. ಆಮೇಲೆ ಆ ರೂಮ್ ನಂಬರ್ 1 ನಲ್ಲಿ ಬರೋ ಕೇಸ್ ವರ್ಕರ್ಗಳೆಲ್ಲ ಅಲ್ಲೇ ಇರೋದು. ಆ ರೀತಿ ಏನಾದ್ರೂ ಇಶ್ಯೂ ಇತ್ತು ಅಂತಿದ್ರೆ ನಾನು ಆಫೀಸಲ್ಲೇ ಇದ್ದೆ, ನನ್ನ ಚೇಂಬರ್ ಅಲ್ಲೇ ಇದ್ದೆ, ನಾನು ಬಂದು ಧೈರ್ಯವಾಗಿ ನನ್ನ ಹತ್ರ ಮಾತಾಡ್ಬೋದಾಗಿತ್ತು. ನಾನೇನ್ ಬಾಗಿಲು ಹಾಕೊಂಡು ಕೂತಿರ್ಲಿಲ್ಲ, ಅರ್ಥ ಆಯ್ತಲ್ವಾ. ಯಾವ್ದೇ ರೈತರು ಬಂದ್ರು ಓಪನ್ ಆಗಿ ಏನಿದೆ ಕಾನೂನಿನ ವಿಚಾರ ಅಂತ ಹೇಳುವಷ್ಟು ಜ್ಞಾನ ಭಗವಂತ ನನಗೆ ದಯಪಾಲಿಸಿದಾನೆ. ಅದನ್ನ ಮಾತಾಡುವಷ್ಟು ಕೂಡ ಏನು ಕಾನೂನು ತಿಳ್ಕೊಂಡೇ ಇಲ್ಲಿ ಕೂತಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಇಲ್ಲ ಅಂದ್ರೆ ಕುಣಿಗಲ್ನಲ್ಲಿ 1 ವರ್ಷ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಆ ರೀತಿ ನನ್ನ ಕಡೆಯಿಂದ ಕಾನೂನು ಬಾಹಿರವಾಗಿ ಯಾವ್ದಾದ್ರು ನಡೆದಿತ್ತು ಅಂತಂದ್ರೆ ಯು ಆರ್ ಫ್ರೀ ಟು ಟೇಕ್ ಎನಿ ಆಕ್ಷನ್, ಅರ್ಥ ಆಯ್ತಾ. ಆಮೇಲೆ ಅಲ್ಲಿ ಏನು ಮಾತಾಡಿದ್ದಾರೆ, ಯಾವ ರೀತಿ ಹರಿಹಾಯ್ದಿದ್ದಾರೆ, ವೈಯಕ್ತಿಕವಾಗಿ ಯಾವ ರೀತಿ ಮಾತಾಡಿದ್ದಾರೆ ಅನ್ನುವಂಥದ್ದು ಕಂಪ್ಲೀಟ್ ರೆಕಾರ್ಡಿಂಗ್ ಇದೆ. ಅದಾದ ನಂತರ ನಾವೇನು ಹೇಳಿದ್ವಿ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆಯ್ತು ಈ ಸತಿ ಏನೋ ಮಾಡಿದ್ದಾರೆ ಹೋಗ್ಲಿ ಬಿಡಿ ಅಂತ ಹೇಳಿ ಬಿಟ್ಟು ಕಳ್ಸೋದಕ್ಕೂ ಕೂಡ ನಾವೇ ಮಾತಾಡಿದ್ವಿ. ಯಾರಿಗೆ? ಸರ್ಕಲ್ ಇನ್ಸ್ಪೆಕ್ಟರ್ಗೆ. ಯಾಕೆಂದ್ರೆ ಅವರು ರೈತರು, ಅವ್ರದ್ದು ಹೊಟ್ಟೆ ಹೊರದಿದೆ, ಅವ್ರು ಬಂದು ಮಾತಾಡಿದ್ದಾರೆ, ನಾವೇನಿಲ್ಲ ಅಂತ ಹೇಳ್ತಿಲ್ಲ. ಅಟ್ ದ ಸೇಮ್ ಟೈಮ್ ಇತರೆ ಸಾರ್ವಜನಿಕರ ಕೆಲಸ ಆಗ್ದಲೇ ಇರೋ ರೀತಿ ಸ್ಟಾಪ್ ಮಾಡುವಂತದ್ದು ಕೂಡ ತಪ್ಪೇನೇನು. ಇಷ್ಟು ಪಾಯಿಂಟ್. ಅವರು ನಾನು ನಿಮಗೆ ಸ್ಪಷ್ಟಪಡಿಸೋದು, ಕಾನೂನು ಬಾಹಿರವಾಗಿ ಕಾನೂನನ್ನ ಮೀರಿ ಯಾರು ನಡ್ಕೋಬಾರ್ದು. ಅದು ಯಾರು KRS ಪಕ್ಷ ಮಾಡಿದಾರಲ್ಲ, ಯಾವ್ದಾದ್ರು ಪಕ್ಷ, ಅಪ್ಪ ಬೇಡ ಮತ್ತೆ ಮಾಡಿದ ನಾನು ಹಂಗೆ ಅನ್ಕಾನ್ಸ್ಟಿಟ್ಯೂಷನಲ್, ನನಗೆ ಹಂಗೆ ಅನ್ಕಾನ್ಸ್ಟಿಟ್ಯೂಷನಲ್, ಇವರ ಕಾನ್ಸ್ಟಿಟ್ಯೂಷನಲ್ ಅಧಿಕಾರಿ ಆಫೀಸರ್ ನೀವು. ಹೌದು, ಅಪ್ಪ ಎಲ್ಲಿದೆ? ಅಪ್ಪ ಅಂತ ಮಾತಾಡೋದು ಎಲ್ಲಿದೆ? ಒಂದು ಮರ್ಯಾದೆ ಕೊಟ್ಟು ಮಾತಾಡಿ. ಏನ್ ಮರ್ಯಾದೆ ಮರ್ಯಾದೆ ಕೊಡದೆ ಹೋಗ್ತಾ ಇರೋದು. ರಘುವರೇ ಬನ್ನಿ ಅಂತ ಹೇಳ್ತೀವಿ. ಮಿಸ್ಟರ್ ಅನ್ಬಿಡ್ಲಿ, ಅವರೊಬ್ರು ಮ್ಯಾಜಿಸ್ಟ್ರೇಟ್ರು. 4 ಜನ ರೈತರು ಬಂದಾಗ ಎಲ್ಲ ಲೋಕಾರೂಢಿಯಾಗಿ ಪ್ಲೀಸ್ ನಾನು ಹೇಳೋದೇನು ನೋಡಿ, ಯಾರಿಗೆ ಮಾತಾಡ್ಲಿ ಮೇಡಮ್, ನನಗೆ ಹಿಂಗೆ ಮಾತಾಡಕ್ ಬರೋದಪ್ಪ. ನೀವು ನಿಮ್ಮ ಪಕ್ಕ ಯಾರಿದ್ರೆ ಅದಕ್ಕೆ ನಮ್ಮ ಪೂರ್ವಜರು ಸಂವಿಧಾನ ಬರೆದಂತವರು ಸ್ಪಷ್ಟವಾಗಿ ಅನ್ಕಾನ್ಸ್ಟಿಟ್ಯೂಷನಲ್ ಯಾವುದು ಹೇಳ್ತೀನಿ ವ್ಯಾವಹಾರಿಕವಾಗಿರ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವುದು ಜನ ನೋಡ್ತಾ ಇದ್ದಾರೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ನೀವು ಅಲ್ಲಿ ಹೋಗ್ಬಿಟ್ಟು
ಅಪ್ಪ ಮಗನೇ ಅಂತ ಹೇಳಿ ಸಂವಿಧಾನದ ಒಳಗಡೆ ಸದನದಲ್ಲಿ ಮಾತಾಡಕ್ಕಾಗಲ್ಲ. ಈ ಸರ್ಕಾರಿ ಅಧಿಕಾರಿಗಳು ಅಪ್ಪ ಮಗನೇ ಮಗನೇ ಅಂತ ಮಾತಾಡಕ್ಕಾಗಲ್ಲ. ಅದಕ್ಕೇನೆ ಎಲ್ರಿಗೂ ಮರ್ಯಾದೆ ಇರುತ್ತೆ, ಗಂಟೆ ಇರುತ್ತೆ, ಅವ್ರದೇ ಆದಂತ ಒಂದು ಗೌರವ ಇರುತ್ತೆ. ನನಗೆ ಹಿಂಗೆ ಗೌರವ. ಸರಿ, ನೀವು ಹಂಗಾದ್ರೆ ಶಾಸಕರಿಗೂ ಬಾರಪ್ಪ ಇಲ್ಲಿ ರಂಗ ತಂದೆ ಮಾತಾಡ್ತೀರಾ? ಹಿಂಗೆ ಗೌರವ. ಬಾರಪ್ಪ ರಂಗ ತಂತೀರಾ? ಬಾರಪ್ಪ ಮಂಜುನಾಥ್ ಅಂತ ಕರಿತೀರಾ? ಬಾರಪ್ಪ ಡಿ ಕೆ ಶಿವಕುಮಾರ್ ಅಂತ ಕರಿತೀರಾ? ಬಾರಪ್ಪ ಸಿದ್ದರಾಮಯ್ಯ ಅಂತ ಕರಿತೀರಾ? ಏನ್ರಿ ಮಾತಾಡ್ತಾ ಇದ್ರ ನೀವು? ಅಪ್ಪ ಅಂತ ಅಂದ್ರೆ ಸಿದ್ದರಾಮಯ್ಯಗೂ ಅಪ್ಪ ಅಂತ ಹೇಳಿ, ಅಪ್ಪ ಅಂದ್ರೆ ರಂಗನಾಥ್ಗೂ ರಂಗನಾಥ್ ಬಾರಪ್ಪ ಇಲ್ಲಿ, ಬಾರಪ್ಪ ಇಲ್ಲಿ ರಂಗನಾಥ್ ಅಂತ ಕರೀರಿ. ನಿಮ್ ಲ್ಯಾಂಗ್ವೇಜ್ ಅಕ್ಸೆಪ್ಟೇಬಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಶಾಸಕರಿದ್ದಾರೆ. ನಮ್ಮ ಶಾಸಕರು ಘನತೆ ಶಾಸಕರು, ನಮ್ಮೆಲ್ಲರ ಜನಪ್ರತಿನಿಧಿಯಾಗಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರಿಗೆ. ನೀವು ಅವ್ರನ್ನ ರಂಗನಾಥ್ ಬರಪ್ಪ ಇಲ್ಲಿ, ಬಪ್ಪ ಇಲ್ಲಿ, ರಂಗನಾಥ್ ಕೊಡಪ್ಪ ಇಲ್ಲಿ ಕರೀಕಾಗುತ್ತಾ? ನಿಮ್ ಇಷ್ಟ ಆಗ್ಬಾರ್ದು. ಯಾವ್ದು ನಿಮ್ ಇಷ್ಟ ಆಗ್ಬಾರ್ದು. ಈ ದೇಶದ ಸಂವಿಧಾನ ಕಾನೂನಿನ ಇಷ್ಟವಾಗಿ ನಡಿಬೇಕು. ಇಲ್ಲಿ ನಿಮ್ಮ ಇಷ್ಟ ನಡಿಬಾರ್ದು. ಜಹಾಂಗೀರ್ ಅಲ್ಲ ಇದು, ಜಹಾಂಗೀರ್ ಅಲ್ಲ ಇದು, ಇದು ಸಾಮಂತರ, ಇದು ಅರಮನೆ ಅಲ್ಲ, ಇದು ಅರಮನೆ ಅಲ್ಲ, ಇದು ಸಂವಿಧಾನಿಕ ಒಂದು ಸಂಸ್ಥೆ, ಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಕಟ್ಟಡ, ಇಲಾಖೆ. ಇದು ಅರಮನೆ ಅಲ್ಲ. ಮತ್ತೆ ನಾನು ಹೇಳ್ತೀನಿ ಅಂದ್ರೆ ನಾನು ಹೇಳ್ತೀನಿ, ನಾನು ಹಂಗೆ ಮಾತಾಡೋದು. ನನ್ನ ಇಷ್ಟ ಅಂದ್ರೆ ನನ್ನ ಇಷ್ಟ ಯಾವ್ದು, ನಿಮ್ಮ ಇಷ್ಟ ಯಾವ್ದು ಮೇಡಮ್? ನನ್ನ ಇಷ್ಟ ಮಾತಾಡಕ್ಕಾಗುತ್ತೆ ಈಗ? ಏನಮ್ಮ ಅಂದ್ಬಿಟ್ರೆ ನಾನೇನಮ್ಮ ಅಂದ್ಬಿಟ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ ಅಂತಾನೆ ನಮ್ಮ ಪೂರ್ವಿಕರು ಇವೆಲ್ಲವನ್ನು ಅರ್ಥ ಮಾಡ್ಕೊಂಡು ಆಳವಾಗಿ ಓದ್ಕೊಂಡಿರ್ತಕ್ಕಂಥ ವಿದ್ವಾಂಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿದಂತೆ ಈ ಕಾನೂನನ್ನ ರೂಪಿಸುವಂತವ್ರು ಇವೆಲ್ಲ ಪರಿಜ್ಞಾನ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ವರ್ಡ್ಸ್ ಯಾವುದು ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ ಯಾವುದು ಅಂತ ಹೇಳಿದ್ದಾರೆ. ಅಫಿಷಿಯಲಿ ನಾವ್ ಹೆಂಗ್ ನಡ್ಕೋಬೇಕು ಅಂತ ಹೇಳಿದ್ದಾರೆ. ರೂಲ್ಸ್ ಕೋಡ್ ಆಫ್ ರೂಲ್ಸ್ ನಿಮ್ಗೆ ಸೆಟ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದೀನಿ ಹೇಳಿದ್ರಲ್ಲ, ನಮ್ಮ ಇಷ್ಟ ಅಂತ. ಇದಕ್ಕೆಲ್ಲ ಇಷ್ಟ ಅನಿಷ್ಟ ಎಲ್ಲ ಮನೇಲಿ ಇಟ್ಟು ಬರಬೇಕು. ಸಂವಿಧಾನಕ್ಕೆ ಅನುಗುಣವಾಗಿ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿ ನಮ್ಮ ಪೂರ್ವಿಕರು ಆ ತರದ ಕಾನೂನು ಚೌಕಟ್ಟು ಹಾಕೊಟ್ಟು ನಿಮ್ಗೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇರೋದು. ನಿಮ್ ಇಷ್ಟ ಅನ್ನೋದನ್ನ ವಾಪಸ್ ತಗೋಬೇಕು. ನೀವು ನಿಮ್ ಇಷ್ಟವಾಗಿ ಮಾತಾಡ್ತೀರಾ? ನೀವು ಇಷ್ಟ ಬಂದಂಗೆ ಮಾಡ್ತೀರಾ? ಇಷ್ಟ ಬಂದಂಗೆ ಮಾಡ್ತೀರಾ? ಅದನ್ನ ಮಾಡಿ ಅಂತ ಹೇಳ್ತಾರೆ. ನಾನು ಕಾನೂನಲ್ಲಿ ಇಲ್ಲದೆ ಇರೋದು ನೀವು ಮಾತಾಡಬಾರ್ದು. ಮಾತಾಡಬಾರ್ದು ಕಾನೂನಲ್ಲಿ ಇರೋದು. ತಾಳ್ಮೆ ತಗೊಳ್ಳಿ. 2 ನಿಮಿಷ ಸರಿ, ವಿಷಯಕ್ಕೆ ಬನ್ನಿ ಸರ್. ವಿಷಯಕ್ಕೆ ನಾನು ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ. ನಾನು ಬಹಳ ಇದೆ ಅವ್ರ ಹತ್ರ ಮಾತಾಡೋದು. ವಿಷಯಕ್ಕೆ ಬನ್ನಿ. ಅವ್ರಿಗೂ ಬಹುಶಃ ಅವರು ಇನ್ನೊಂದ್ ಸ್ವಲ್ಪ ತಿಳ್ಕೋಬೇಕು, ಅದು ನಾನು ಅವರಿಂದ ತಿಳ್ಕೊಳ್ಳೋದು ಇದೆ ಅಂತ ಅನಿಸ್ತಾ ಇದೆ. ನಾನು ಆಕ್ಚುಲಿ ಈ ವಿಚಾರಕ್ಕೆ ಅವ್ರನ್ನ ಭೇಟಿ ಮಾಡೋ ಅಗತ್ಯ ಇರಲಿಲ್ಲ, ನಿಮ್ಮನ್ನ ಭೇಟಿ ಮಾಡ್ಕೊಳ್ಬೇಕಂತ ಇತ್ತು. ಬಂದಿದ್ದರಿಂದ ಇವ್ರದೇ ವಿಚಾರಗಳಿಂದ ಪ್ರಸ್ತಾವ ಮಾಡಿದ್ದೀನಿ. ಸಾರಿ, ಇರ್ಲಿ. ಈಗ ಈ ಪರಿಹಾರ ಬೇಕಲ್ಲ ಇವ್ರಿಗೆ, ಈಗ ಇವ್ರಿಗೆ ಪರಿಹಾರ ಕೊಡಿಸ್ಬೇಕು. ಒಂದು ನಿಮಿಷ ಅವ್ರು ಬರ್ಲಿ. ಇವರು 3 ವರ್ಷದಿಂದ ಪರಿಹಾರ ಕೇಳ್ತಾ ಇದ್ದಾರೆ. 3 ವರ್ಷದಿಂದ ಬೆಳೆ ಸಮೀಕ್ಷೆ ಆಗಿಲ್ವಾ? ನಷ್ಟ ಆಗಿರೋದನ್ನ ಕ್ಯಾಲ್ಕುಲೇಟ್ ಮಾಡಿಲ್ವಾ? ನಷ್ಟ ಆಗಿರೋದನ್ನ ಇವರು ಒಂದು ಟೋಟಲ್ ಮಾಡ್ಕೊಂಡಿಲ್ವಾ? ಯಾಕೆ 3 ವರ್ಷದಿಂದ ಪರಿಹಾರ ಕೊಟ್ಟಿಲ್ಲ? ಅವ್ರಿಗೆ ಕಾಪಿ ಕೊಟ್ಟಿದ್ದಾರೆ. ನಮ್ಮ ಜೊತೆ ರೈತರು ಬಂದಿದ್ರು, ಅಂಜಪ್ಪ ಅಂತ ಬಂದಿದ್ರು, ಅವ್ರಿಗೆ ಒಂದು ಕಾಪಿ ಕೊಟ್ಟಿದ್ದೆ, ಇನ್ನೂ ಒಂದು ಕಾಪಿ ಕೊಡ್ತೀನಿ. ಅಲ್ಲ, ಪರಿಹಾರ ಹೋಗಿದ್ಯಾ ಅವ್ರಿಗೆ? ರೈತರಿಗೆ ನಾವು ಮುಂದಿನಲ್ಲ ಯಾರಿಗೆ ಅಂತ ಹೇಳಿ ಅದಕ್ಕೆ ಬಂದಿದ್ದೀವಿ. 3 ವರ್ಷ ಆಗಿದೆ. 3 ವರ್ಷದಿಂದ ಸರ್ವೆ ನಂಬರ್ ವೈಸು ಡಿಡಿ ಕಳಿಸಿದ್ದೀರಾ ರಿಪೋರ್ಟ್? ರೂಪಾಯಿ ಕೊಟ್ಟಿಲ್ಲ. ಯಾವಾಗ ಬರುತ್ತೆ ಪರಿಹಾರ? ಪೋಸ್ಟ್ ಆಫೀಸ್ ಕೆಲಸಗಳು ನಡೀತಾ ಪರಿಹಾರ ಅನ್ನುವಂಥದ್ದು ಸರ್ಕಾರದಿಂದ ನಿಗದಿ ಆಗ್ಬೇಕು. ಆಯ್ತಾ? ಇದು ನಮ್ಮ ಹಂತದಲ್ಲಿ ನಿರ್ಧಾರ ತಗೊಳ್ಳುವಂತದ್ದಿಲ್ಲ. ನಾನು ಆಗ್ಲೇ ಕ್ಲಾರಿಟಿ ಕೊಟ್ಟ ಹಾಗೆ ನಮ್ಮ ಅಕೌಂಟ್ ಅಲ್ಲಿ ಯಾವುದೇ ರೀತಿ ಅಮೌಂಟ್ ಅನ್ನ ಹಾಕ್ತಾ ಇಲ್ಲ, ಡೈರೆಕ್ಟ್ ಆಗಿ DBT ಅಂತ ಆಗ್ತಾ ಇದೆ. ಆ ಕಾಪಿಯನ್ನ ನಿಮ್ಮಲ್ಲೇ ಒಬ್ರು ರೈತರಿಗೆ ಜಾಯಿಂಟ್ ಸರ್ವೆ ಆಗಿ ರಿಪೋರ್ಟ್ ಅನ್ನ ಕೊಟ್ಟಿದ್ದೀವಿ. ಮಾಡಿದಿರಿ ಸರ್. ಅದ್ರ ಪರಿಹಾರ ಯಾವಾಗ ಬರುತ್ತೆ ಮೇಡಮ್? ಪರಿಹಾರ ನಾನು ನೋಡಿ, ಇದು ನಾವು ಬಂದಿರೋದು ಇಷ್ಟೇ. ಪರಿಹಾರ ಕೇಳ್ಕೊಂಡು ಬಂದಿದ್ದೀವಿ. 3 ವರ್ಷದಿಂದ ಪರಿಹಾರ ಆಗಿಲ್ಲ. ಅವ್ರಿಗೆ ಅನುಕೂಲ ಆಗಿದೆ ಇಲ್ವಾ? ನಾನು ಅದನ್ನೇ ಹೇಳ್ತಿರೋದು. ಈಗ ನನ್ನ ಹಂತದಲ್ಲಿ ಇದ್ದಿದ್ರೆ, ನನ್ನ ಹತ್ರ ದುಡ್ಡು ಇದ್ರೆ ನಾನು ಕೊಟ್ಟಿಲ್ಲ ಅಂದ್ರೆ ನೀವು ಕೇಳೋದ್ರಲ್ಲಿ 100% ಸ್ವಲ್ಪ ಇಷ್ಟು ದಿವಸ ಅಲ್ಲ, ಇದ್ರೆ ಕಾನೂನು ವಿಚಾರ. ಆಯ್ತಾ? ನನ್ನ ಸುಪರ್ದಿಯಲ್ಲಿ ದುಡ್ಡು ಇದ್ದಿದ್ರೆ, ಅಮೌಂಟ್ ರಿಲೀಸ್ ಮಾಡೋದಕ್ಕೆ ನಿರ್ಧಾರ ನನ್ನ ಹಂತದಲ್ಲಿ ಇದ್ದಿದ್ರೆ ರಿಲೀಸ್ ಮಾಡುವಂತದ್ದು ದೊಡ್ಡ ವಿಚಾರ ಅಲ್ಲ. ಇದು ನಮ್ಮ ಹಂತದಲ್ಲಿ ತಗೊಳ್ಳುವಂತ ನಿರ್ಧಾರ ಅಲ್ಲ. ಒಂದು. ಎರಡನೇದಾಗಿ ನನ್ನ ಅಕೌಂಟ್ ಅಲ್ಲಿ, ಅಂದ್ರೆ ತಹಸೀಲ್ದಾರ್ ಅಕೌಂಟ್ ಅಲ್ಲಿ ನನಗೆ ನಿಮ್ದು ರೋಲ್ ಅರ್ಥ ಆಗೋಯ್ತು. ನಾನ್ ಕೇಳ್ತಾ ಇರೋದು, ಕೊಡ್ಬೇಕಾಗಿದವ್ರನ್ನೇ ಯಾಕೆ ಕೊಡ್ತಾ ಇಲ್ಲ? ಅವ್ರು ಕೊಡದೆ ಹೋದಾಗ ಸಹಜವಾಗಿ ಆಮೇಲೆ ಅದಕ್ಕೆ ನೋಡಿ, ರೈತರಿಗೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇಲ್ಲೇನೆ ನಾವು KRS ಪಕ್ಷ ಕೇಳ್ತೀವಲ್ಲ, ಇಲ್ಲಿ ಬೋರ್ಡ್ ಹಾಕೊಂಡಿದ್ದೀರಾ, ಬೋರ್ಡ್ ಹಾಕಿ ನೇಮ್ ಬೋರ್ಡ್ ಹಾಕಿ ತಗೊಂಡು ಅಂತ ಕೇಳ್ತೀವಿ. ಯಾಕೆ ಕೇಳ್ತೀವಿ? ಒಂದು ಡೈರೆಕ್ಷನ್ ಸಿಗ್ಲಿ ಜನರಿಗೆ, ಕೇಳಲಿ, ಅಂತವ್ರನ್ನೇ ಹೋಗಿ ಕೇಳಲಿ ಅಂತ. ಇಂಥ ರೈತರಿಗೆ ಈಗ ನೀವು ಹೇಳ್ತೀರಿ, ಇವ್ರನ್ನ ತೋರಿಸ್ತೀರಿ, ಇವ್ರನ್ನ ತೋರಿಸ್ತಾರೆ, ಇವ್ರು ಅವ್ರನ್ನೇ ತೋರಿಸ್ತೀರಿ, ಈಗ ಇನ್ಯಾರೋ ಬರ್ತಾ ಇದಾರೆ. ಸೊ ಇಷ್ಟೆಲ್ಲ ಯಾರನ್ನ ಹೋಗ್ಬೇಕಂತ ಗೊತ್ತಿರಲ್ಲ. ನಾವು ನಮ್ ಜನರಿಗೆ ಹೆಂಗ್ ಗೊತ್ತಾ? ಎಲ್ಲದಕ್ಕೂ ತಹಸೀಲ್ದಾರ್
ತಹಸೀಲ್ದಾರ್ಗೆ ಹಿಂದೆಯಿಂದನೂ ಒಂದು ದೊಡ್ಡ ಇದಿದೆ, ಅಂದ್ರೆ ನಾನು ಸರ್ಕಾಸ್ಟಿಕ್ ಆಗಿ ಹೇಳ್ತಲ್ಲ, ರಿಯಲಿ ಒಂದು ದೊಡ್ಡದು ಅಂಬ್ರೆಲಾ ಜವಾಬ್ದಾರಿ ಇದೆ ತಹಸೀಲ್ದಾರಿಗೆ. ಸೊ ಹಾಗಾಗಿ ಜನರಿಗೆ ಏನು ಎಲ್ಲಾ ವಿಚಾರಕ್ಕೂ ತಹಸೀಲ್ದಾರ್ ಬರ್ತಾರೆ. ಸೊ ಬಂದಾಗ ನಾನು ಭಾವಿಸ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ, ನೀವು ಕರೆಕ್ಟ್ ಮಾಡಿ. ಜನರನ್ನ ಸಾರ್ವಜನಿಕರನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊತೀನಿ. ಹೌದಲ್ವಾ? ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕೊಟ್ಟಾಗ ಮೈಸೂರಲ್ಲಿ ಮಾಡಿರ್ತಾರೆ, ಅದನ್ನು ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ. ಇವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ. ಆದ್ರೆ ಇವ್ರಿಗೂ ಕಾನೂನಲ್ಲಿ ಅವ್ರೇನಾದ್ರು ಅದನ್ನ ಮೀರಿ ಮಾತಾಡಿದ್ರೆ ಅವ್ರು ಅನ್ವಯಿಸಬೇಕಾಗುತ್ತೆ ಕಾನೂನಲ್ಲಿ. ಆದ್ರೆ ಇವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ. ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನೀವು ಅವ್ರ ಹತ್ರ ಹೇಗ್ ಮಾತಾಡ್ಬೇಕು, ಹೇಗೆ ನಿಮ್ಮ ವಿಚಾರಕ್ಕಲ್ಲ, ಆಯ್ತು ತಪ್ಪು ಮಾಡಿದಿರ ಅಂತ ಅಲ್ಲ. ಈಗ ನೀವು ನಿಮ್ಮ ಕೆಳಗಡೆ ಕೆಲಸ ಮಾಡ್ತಿರೋಂತ ಅಧಿಕಾರಿಗಳು ಕೂಡ ಅವ್ರಿಗೆ ಅಡಚಣೆ ಆಗ್ತಾ ಇದೆ ಅಂತ ಅಂದ್ರೆ ಅಡಚಣೆ ಯಾವುದು? ಅದು ತೀರಾ ವೈಯಕ್ತಿಕವಾಗಿ ಮಾತಾಡಿದ್ದಾರೆ ಆಯ್ತಾ. ಈಗ ನಾನು ಇಟ್ ಟೇಕ್ಸ್ 2 minutes ರಿಲೀಸ್ ಅ ವಿಡಿಯೋ ಆಯ್ತಾ. ತುಂಬಾ ವೈಯಕ್ತಿಕವಾಗಿ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ. ಅದು ಒಂದು ಆಕ್ರೋಶದಲ್ಲಿ ಮಾತಾಡಿದ್ರು, ಇನ್ನೊಂದಲ್ಲಿ ಮಾತಾಡಿದ್ರು. ಒಂದು ಲೈನ್ ಅನ್ನ ಕ್ರಾಸ್ ಮಾಡಿ ನಾವೆಲ್ಲ ಪ್ರೊಫೆಷನಲ್ಸ್ ಅರ್ಥ ಆಯ್ತಾ. ನಾವೆಲ್ಲೂ ಕೂಡ ಇಂಥವ್ರಿಗೆ ತೊಂದರೆ ಮಾಡಬೇಕು, ಅಯ್ಯೋರ್ಗೇನೋ ಆಗ್ಬಿಟ್ಟಿದೆ ಆಗ್ಲಿ ಅಂತ ನೋಡಿ ಸಂತೋಷ ಪಡೋ ಜನ ಅಂತೂ ಯಾರು ಇಲ್ಲ. ಪ್ರಾಮಾಣಿಕವಾಗಿ 100% ಪ್ರಯತ್ನ. ಇವತ್ತು ಕಚೇರಿಗೆ ನಾವು ಬಂದಿಲ್ಲ, ಯಾಕೆಂದ್ರೆ ನೀವು ಒಬ್ರು ಹೆಣ್ಮಕ್ಳು ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ, ಮಾಡ್ತೀರಾ, ಮಾಡ್ಕೊಂಡು ಹೋಗ್ತೀರಾ. ಆಮೇಲೆ ನಾವು ಯಾರ ಹತ್ರ ಹೋದ್ರೆ ಕಿತ್ತಾಡ್ಕೊಂಡು ಎಲ್ಲ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ನಿಮ್ಮ ಹತ್ರ ಮಾಡಕ್ ಆಗಲ್ಲ, ಆಗ್ಬಾರ್ದು ಅಂತ. ಎಲ್ಲ ಕಡೆ ಹೆಣ್ಮಕ್ಳು ಯಾಕಿರ್ಬೇಕು ಅಂತ ಬಯಸ್ತೀವಿ ಅಂತಂದ್ರೆ ಆ ತರದ ಒಂದು ಪರಿಸರ ನಿರ್ಮಾಣ ಆಗಲಿ ಅಂತ. ನೀವಿರೋ ಕಾರಣಕ್ಕೆ ಇನ್ನೊಂದು ಏನೋ ಚೆನ್ನಾಗಿ ನಡೀತಾ ಅಂತ ನಾವು ಭಾವಿಸ್ಕೊಂಡಿದ್ವಿ. ಆದ್ರೆ ಇವ್ರಿಗೆ ನೀವು ಕಾಲೇ ಪೊಲೀಸ್ ಅಂತ ಹೇಳಿ ಕರೆದಿದ್ದಕ್ಕೆ ನಮ್ಗೆ ಬಹಳ ಬೇಸರ ಆಯ್ತು. ಅವತ್ತಿನ ದಿನ ತಮ್ಮ ಹತ್ರನೂ ಮಾತಾಡಿದ್ದೀನಿ, ಮರ್ಯಾದನೆ ಕೊಟ್ಟರೆ ಬೇರೆ ವಿಚಾರ. ತಾವು ನಾನು ಅದನ್ನೇ ಮಾತಾಡ್ಬೋದು ರಘು, ನಾನು ಅದನ್ನೇ ಮಾತಾಡ್ಬೋದು. ಲೆಟ್ ಇಸ್ ನಾಟ್ ಡ್ರ್ಯಾಗ್ ಇಟ್. ನಾನು ಇಲ್ಲಿ ತಾವು ಪರಿಹಾರ ಅಂತ ಕೇಳ್ಕೊಂಡು ಬಂದಿದ್ದೀನಿ. ನಮ್ಮ ಕಡೆಯಿಂದ ಏನ್ ಪ್ರೋಸೆಸ್ ಆಗಿದೆ ನಾನು ಅದನ್ನ ಕ್ಲಿಯರ್ ಆಗಿ ಹೇಳಿದ್ದೀನಿ. ಈಗ ಹೇಳಿ ಈಗ ಅವ್ರು ಯಾರು ಪರಿಹಾರ ಆಯ್ತು. ರಂಗನಾಥ್ ಅವರೇ, ಒಂದ್ 2 ನಿಮಿಷ 3 ವರ್ಷದಿಂದ ಒಂದು ಸ್ವಲ್ಪ ಕೊಡಕ್ಕಾಗಿಲ್ಲ, ಒಂದು ಸ್ಕೆಚ್ ಮಾಡಕ್ಕಾಗಿಲ್ಲ, ಏನು ಮಾಡಕ್ಕಾಗಿಲ್ಲ. ಸ್ಕೆಚ್ ಕೂಡ ಮಾಡಕ್ಕಾಗಿಲ್ಲ, ಏನು ಸ್ಕೆಚ್ ಕಾಪಿನ ತಗೊಳಕ್ಕಾಗಿಲ್ಲ. ಆಯ್ತಾ? ಈಗ ಆಯ್ತು, ಇವ್ರ ಪರಿಹಾರಕ್ಕೆ ನಾವು ಒಪ್ಕೊಳ್ಳಲ್ಲ. ಮಳೆ ಪ್ರಕೃತಿಯಿಂದ ಪರಿಹಾರ ಮುಚ್ಕೊಂಡಿದ್ದಿದ್ರೆ ಕೊಡಿ, ಆಯ್ತು ನಿಮ್ ಪರಿಹಾರ ಅಂತ ಹೇಳ್ಬೇಕು. ಇದೇ ಸರ್ಕಾರ ಗೌರ್ಮೆಂಟ್ ಇದರಲ್ಲಿ ಆರಾಮ್ಸೆಯಲ್ಲಿ ಐತೆ 5,000 ಫಿಕ್ಸ್ ಮಾಡೋ ಕ್ವಿಂಟಲ್ಗೆ ಅಲ್ವಾ. ಎಕರೆಗೆ 15 ಕ್ವಿಂಟಲ್ ಬೆಳಿತೀವಿ, ಆ ರೇಟ್ಗೆ ಫಿಕ್ಸ್ ಮಾಡಿಕೊಡ್ಲಿ. ನಾವು ಈಗ ಇವ್ರು ನಾಲೆಯಿಂದ ಆಗಿರೋದು, ಈಗ ಮೇಡಮ್ ಹ್ಯಾಂಡ್ ಓವರ್ ತಗೋಬೇಕಿತ್ತು 7 ನಂಬರ್ ಆಗುತ್ತಲ್ವಾ. ಇವ್ರು ಮಾಡ್ಯೋ ತಪ್ಪಿಂದ ಇವ್ರು ಕಟ್ಕೊಡ್ತಾರೋ ಅವರೇ ಹ್ಯಾಂಡ್ ಓವರ್ ಮೇಲೆ ಹಾಕ್ತಾರೋ ಗೊತ್ತಿಲ್ಲ. ಅದು ಪ್ರಕೃತಿಯಿಂದ ಹಾಕಿದ್ರೆ ನಿಮ್ಮ ಇದನ್ನ ಪರಿಹಾರ ಕೊಡಿ ಅಂತ ಕೇಳಬೋದಿತ್ತು. ಆದ್ರೆ ಇವ್ರ ಕೈಯಿಂದ ಮಾಡಿ ಬೇಕು ಅಂತ 3 ವರ್ಷದಿಂದ ರೈತರು ಬೆಳೆ ಹಾಳು ಮಾಡಿ ಆ ರೈತರು ಅನ್ನ ಕಿತ್ಕೊಂಡು ತಿಂತ ಮಾಡ್ತಾರಲ್ಲ, ಇವರೇ ಕಟ್ಕೊಳ್ಳಿ. ಯಾರು ಕೊಟ್ಕೊಡ್ತಾರೆ? ಇವ್ರ ಮೇಲಧಿಕಾರಿ ಬರ್ತಾರೋ, ಇನ್ನೊಬ್ರು ಬರ್ತಾರೋ, ಇಲ್ಲ SC ಬರ್ತೀನಿ ಅಂತ ಹೇಳಿ ಏಮತ್ತಿನಲ್ಲರು ಅವ್ರು ಬಂದು ಕಟ್ಕೊಳ್ಳಿ. ಬೇಕು ಅಂತ ಏಮವತ್ತೇರು ನಮ್ದು 35-40 ಎಕರೆ ಬೆಳೆನ ಹಾಳು ಮಾಡ್ತಾ ಇರೋದು. ಹಂಗಾಗಿ ನಾವು ಆರಾಮ್ಸೆ ರೇಟ್ ಕೊಡ್ಲಿ ಅಂದ್ರೆ ಒಪ್ಕೊಳ್ಳಲ್ಲ. ಇಲ್ಲ ಚಾನಲ್ ಮುಚ್ಚಾಕ ನಮ್ದು ಹೇಳ್ಕೊಂಡು ಅಕ್ರಮವಾಗಿ ನಾಲೆಗೆ ಅಂತ RTC ಅರ್ಜಿ ಮಾಡ್ಬಿಟ್ಟಾರೆ. AC ಅವ್ರಿಗೆ, DC ಅವ್ರಿಗೆ, SC ಅವ್ರಿಗೆ ಎಲ್ಲರಿಗೂ ಅರ್ಜಿ ಕೂಡ ಈಗ ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಏನು ಅಂತಂದ್ರೆ ನ್ಯಾಚುರಲ್ ಕೆಲಾಮಿಟೀಸ್ ಇಂದ ಅತಿವೃಷ್ಟಿಯಾಗಿ ಮಳೆ ಬಿದ್ದು ಅನಾವೃಷ್ಟಿಯಾಗಿ ಕ್ರಾಪ್ಸ್ ಹೊಟ್ಟೋಗ್ಬಿಟ್ಟಿದ್ರೆ ಅದಕ್ಕೆ ನಾವು ಏನೀಗ ಕ್ರಾಪ್ ಸರ್ವೆ ಮಾಡ್ತೀವಿ ಅದು ಬೇರೆ ವಿಚಾರ. ಅದು ಇರೋದು. ಇದು ಏನಾಗಿದೆ, ಇಟ್ ಇಸ್ ನಾಟ್ ನ್ಯಾಚುರಲ್ ಕೆಲಾಮಿಟಿ. ಏನು ನೈಸರ್ಗಿಕವಾಗಿ ಕೂಡಿರುವಂತಹ ವಿಕೋಪ ಅಲ್ಲ ಇದು. ಆಗಿರೋದ್ರಿಂದ ಇದು ಸಪರೇಟ್ ಆಗಿ ಸರ್ಕಾರಕ್ಕೆ ಸಲ್ಲಿಸುವಂತಹ ರಿಪೋರ್ಟ್. AD ಅಗ್ರಿಕಲ್ಚರ್ ಅವರು ಹೇಳ್ತಿರುವ ಹಾಗೆ ಮತ್ತೆ ಹಾರ್ಟಿಕಲ್ಚರ್ ಅವರು ನಮ್ಮ ಇಲಾಖೆ 3 ಜನ ಒಂದು ಜಾಯಿಂಟ್ ಸರ್ವೆಯನ್ನ ಮಾಡಿ ರಿಪೋರ್ಟ್ ಅನ್ನ ಅವ್ರು DDಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಅಲ್ಲಿಂದ ಸರ್ಕಾರಕ್ಕೆ ಹೋಗ್ಬೇಕು. ಸರ್ಕಾರದ ಹಂತದಲ್ಲಿ ಒಂದು ನಿರ್ಧಾರ ಆಗ್ಬೇಕು. ಅಲ್ಲ ಆಯ್ತು ಮೇಡಮ್, ಗೊತ್ತಾಯ್ತು. ಈಗ ಸರ್ಕಾರದವರು ರೈತರು 7 ನಂಬರ್ಗೆ ನೀರು ತುಂಬಾಕಿ ಬೆಳೆ ಹಾಳು ಮಾಡಿ ಅಂತ ಯಾರು ಸಿದ್ದರಾಮಯ್ಯ ಹೇಳೋರ, DK ಶಿವಕುಮಾರ್ ಯಾರು ಹೇಳೋರು? ನೀವು ಈ ಪ್ರಶ್ನೆ ಕೇಳಿ ನಾನು ಏನು ಜವಾಬ್ದಾರಿ ಬರ್ದೇ ಇರ್ಬೋದು. ಆದ್ರೆ ಅವ್ರ ಕನ್ಸರ್ನ್ ಏನಿದೆ, ಅವ್ರದ್ದು ನ್ಯಾಯಯುತವಾದ ಬೇಡಿಕೆ ಏನಿದೆ, ನೀವು ಅದನ್ನ ಯಾರಿಗೆ ಹೇಳ್ಬೇಕು ಅದನ್ನ ತಿಳಿಸ್ಬೇಕು. ಯಾಕಂದ್ರೆ ಇವರು ಅವ್ರು ಕೇಳಿದ್ರು ನ್ಯಾಯ ಇದೆ. ನ್ಯಾಚುರಲ್ ಕೆಲಾಮಿಟಿಯಿಂದ ಆದ್ರೆ ನೀವು ಎಷ್ಟು ಕೊಟ್ಟರು ಅಷ್ಟು ಕೊಡಿ, ಪರವಾಗಿಲ್ಲ, ಎಲ್ರಿಗೂ ಒಂದೇ ಅಂತ ಕೇಳ್ಬಿಡ್ಬೋದು. ಆದ್ರೆ ಇದು ಅಧಿಕಾರಿಗಳಿದ್ದಾರೆ. ನೀವು ಇಂಜಿನಿಯರ್ ನನಗೊಂದು ಅನ್ಸುತ್ತೆ, ನೀವು ಕೆಲವೊಬ್ರು ಇಂಜಿನಿಯರ್ಗಳು ಇವೆಲ್ಲಾನು ಏನು ಇದನ್ನೆಲ್ಲ ಫೋರ್ಕಾಸ್ಟ್ ಮಾಡ್ದಲೆ ನೀರ್ ಬಿಟ್ರೆ ಏನಾಗುತ್ತೆ, ಯಾರಿಗೆಲ್ಲ ಏನೇನು ಸಮಸ್ಯೆ ಆಗುತ್ತೆ, ಎಷ್ಟು ನೀರ್ ಬಿಟ್ರೆ ಈ ಕೆರೆನಲ್ಲಿ ಎಷ್ಟು ಹೂಳಿದೆ, ನೀರ್ ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ಫೋರ್ಕಾಸ್ಟ್ ಮಾಡಿದ್ರೆ ನೀವು ಕರ್ತವ್ಯ ಲೋಪದಿಂದಾನೇ ಇದಾಗಿದೆ ಅಂತ ಅನಿಸ್ತಾ ಇದೆ. ನೀವು ಇಂಜಿನಿಯರ್ಗಳು ಹೇಳ್ತೀನಿ ಕೇಳಿ, ಕೇಪೇಬಲ್ ಅಲ್ಲ. ಹೇಳ್ತೀನಿ ಕೇಳಿ, ಇದುವರೆಗೂ ಬೇಗೂರಿಗೆ ಫಸ್ಟ್ ಟೈಮ್ ನಾವು ತುಂಬಿಸಿದಾಗ ಯಾವುದೂ ಸಮಸ್ಯೆ ಆಗಿಲ್ಲ. 2ನೇ ಸರಿ ನಾವು ನೀರು ಬಂದಾಗ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದು ನಿಲ್ಲಿಸ್ತು. ಆ ಟೈಮಲ್ಲೂ ನಾವು ಕುಡಿಗಲ್ ಚಿಕ್ಕೇರಿಗೆ ಏಕೈಕ ಮೂಲ ಅಂತಂದರೆ ಬೇಗೂರೇ.
ಬೇಗೂರು ಪಾಯಿಂಟ್ ಇಂದಾನೆ ಕುಣಿಗಲ್ ಚಿಕ್ಕೇರೆ ಇದು ಆಗೋದು. ಆ ಕುಣಿಗಲ್ ಚಿಕ್ಕೇರೆಯಿಂದ ಒಂದು 10 ರಿಂದ 15 ಊರು ಡಿಪೆಂಡ್ ಆಗಿದ್ದಾವೆ. ಅದು ಬೋರ್ಗಳು ಡಿಪೆಂಡ್ ಆಗಿದ್ದಾವೆ. ನಾವು ನೀರು ಕೂಡ ನಮ್ಮ ಜವಾಬ್ದಾರಿ ಇದೆ, ಗೊತ್ತಾಯ್ತು. ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ, ನಮ್ಗೆ ಈ ಸಮಸ್ಯೆ ಈ ರೀತಿ ಆಗಿದ್ದ ತಕ್ಷಣ ನಾವು ಕೂಡಲೇ ಶಾಸಕರ ಹತ್ರ ಮಾತಾಡಿದಾಗ ಅವರು ಗ್ರಾಂಟ್ ಹಾಕ್ಸ್ಬೋದು. ಆ ಗ್ರಾಂಟ್ ಅಂತೆ ಸಮಗ್ರವಾಗಿ ಅಲ್ಲೊಂದು ಇದು ಕುಣಿಗಲ್ ಚಿಕ್ಕೇರೆಗೆ ನೀರು ಬರ್ಲಿಕ್ಕೆ ಅಂತ ಒಂದು ತೂಪ್ ಪಾಯಿಂಟು, ಮತ್ತೆ ಒಂದು ನಮ್ಮ ಕೋಡಿ ಪಾಯಿಂಟ್ ಅಲ್ಲಿ ಒಂದು ತೂಪ್ ಪಾಯಿಂಟು, ಮತ್ತೆ ನಾವು ಆಲ್ರೆಡಿ ತೂಪು ಪ್ರಾಬ್ಲಮ್ ಆಗಿರೋದು ತೂಪು ಎಲ್ಲನೂ ಒಂದು ಸಮಗ್ರವಾಗಿ ನಾವು ಇನ್ಲೆಟ್ ಎಲ್ಲ ರೆಡಿ ಮಾಡಿ ಒಂದು ಎಸ್ಟಿಮೇಟ್ ಮಾಡಿ ಅದು ಟೆಂಡ್ರು ಆಗಿದೆ. ಈಗ ಇನ್ನೊಂದು ತಿಂಗಳಲ್ಲಿ ಗುತ್ತಿಗೆದಾರ ಬಂದು ಕೆಲಸನೂ ಸ್ಟಾರ್ಟ್ ಮಾಡ್ತಾನೆ. ನಾವು ನಮ್ಮ ಆ ವ್ಯಾಪ್ತಿನಲ್ಲಿ ಏನ್ ಮಾಡ್ಬೋದು ಅದು ನಾವು ಮಾಡಿದ್ವಿ. ಯಾಕೆಂದ್ರೆ ಇಲ್ಲಿ ವಿಚಾರ ಏನಂತ ಮಾಡ್ಲಿ ಆಯ್ತು. ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದಲ್ವಾ, ಇವ್ರು ಸರ್ವೆ ನಂಬರ್ ಹೋಯ್ತಾ ಅಂತ ಗೊತ್ತಿದ್ದು ಏಕಾಏಕಿ ಅಲ್ಲಿ ತಂದು ನೀರ ಈಗ ಬೇರೆ ಚಿಕ್ಕರೆಗೆ ಬಿಡ್ಬೇಡಿ ಅಂತ ಅಲ್ಲೂ ಹಿಂದೆ ನಮ್ಮ ರೈತರು ಇರೋದು, ತಾಲೂಕು ನಮ್ಮ ರೈತರು ಬಿಡಬೇಡಿ ಅವ್ರಿಗೆ ಅಂತ ಹೇಳ್ತಿಲ್ಲ. ಯಾವ ರೀತಿ ಹೋಗುತ್ತೆ ಸರ್ವೆ ನಂಬರ್ ಯಾಕೆ ತುಂಬಬೇಕು? ತಿರ್ಗಾ 3 ವರ್ಷದಿಂದ ಸಮಸ್ಯೆ ಆಯ್ತಾ ನಿಮ್ಗೆ, ಏನ್ ತಿಂತೀರಾ ಗೊತ್ತಿಲ್ಲ ನಿಮ್ಗೆ? ನೋಡಿ ಇವರೇ ಹೇಳಿದ ಸಮಸ್ಯೆ ಇದೆ ಗೌಡ್ರೆ, ಸಮಸ್ಯೆ ಕೇಳಿ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ಸಮಸ್ಯೆ ಇರೋದಕ್ಕೆ ಹೇಳಿ. ಸಮಸ್ಯೆ ಇರೋದಕ್ಕೇನೆ ನಾವು ಎಸ್ಟಿಮೇಟ್ ಮಾಡಿ ನಾವು ಅದು ಏನ್ ಮಾಡ್ಬೇಕು ಹೇಳ್ತೀನಿ ಕೇಳಿ. ನಾವು ನೀರು ಬಿಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲ ಸರ್, 3-4 ತಲೆಯಿಂದಲೂ ಕೆರೆ ಇದೆ ಇರಲ್ಲಪ್ಪ. ಆ ಕೋಡಿ ಆದಾಗ ಹಿಂದಕ್ಕೆ ಹೋಗ್ಲಿಲ್ವಾ? ಈ ನೀರು ಬರುವಾಗ ನಮ್ಗೆ ಮಾತಾಡುವ, ನೀವು ಮಾತಾಡಿದ್ರೆ ಸುಮ್ಮನೆ ಕೂತ್ಕೋಬೇಕು. ಆ ಕಾಲದಿಂದ 4 ತಲೆಯಿಂದಲೂ ಕೆರೆ ಕಟ್ಬಿಟ್ಟು ಆ ಕೋಡಿ ಆದಾಗ ಹಿಂದಕ್ಕೆ ಹೋಗಿರ್ಲಿಲ್ವಾ? ಇವತ್ತು ನಿಂತ್ಕೊಂಡು ಹೋಗ್ಬಿಟ್ಟಿದೆ. ನೀರು ಬರ್ಬೇಕು ಮತ್ತದಾಗ 200 ಆಳಿದ್ರು ಅವ್ರಿಗೆಲ್ಲ ಬಂದ್ರೆ 200 ಏನ್ ಮಾಡ್ಬೇಕು? ನೀರು ಬಿಡ್ಬೇಕು. ನೀರು ಈಗ ನಿಮಗೆ ಹೆಚ್ಚಿನ ತಿಳುವಳಿಕೆ ಅರ್ಥ ಆಯ್ತು. ಯಾವ ರೀತಿ ಕಾನೂನು ಹೆಂಗೆ ಎಲ್ಲ ವಿಚಾರಗಳು ಚರ್ಚೆ ಮಾಡಿದ್ರ, ಸಂವಿಧಾನ ಬಗ್ಗೆ ಎಲ್ಲಾದ್ರೂ ವಿಚಾರ ಮಾಡಿದ್ರ, ನಿಮ್ಗೆ ಕಾನೂನು ಅರಿವೈತೆ. ಅವರು ನಮ್ಮ ರೈತರು ಎಲ್ಲಿ ನ್ಯಾಯ ಕೊಡಿಸ್ಬೇಕು, ಏನ್ ಮಾಡ್ಬೇಕು? ಬೋರ್ಡಲ್ಲಿ ಹೋದ್ರೆ ಹೆಚ್ಚಿಗೆ ದುಡ್ಡು ಬರ್ತದ? ಇಲ್ಲ ಡಿಸಿ ತಕ್ಕ ಹೋದ್ರೆ ನಾವೆಲ್ಲ ಡಿಸಿ ತಕ್ಕ ಹೋದ್ರೆ ಹೆಚ್ಚಿಗೆ ದುಡ್ಡು ಬರುತ್ತಾ? ಮಾಡಿ ಅದ್ ಬಿಟ್ಬಿಟ್ಟು ಸುಮ್ಮನೆ ಎಲ್ಲಾ ಕೆಲಸ ಇಲ್ಲ ಅರ್ಥ ಆಯ್ತು. ಕಾನೂನಿಂದ ನಾವು ಬರ್ತೀವಿ, ಕೋಡಿ ಆದಾಗಲೇ ಬರ್ತಿರಲ್ಲ ಅನ್ನೋದೊಂದು ಸಮಸ್ಯೆ. ನಾವು ಬರ್ತೀವಿ, ಕಾನೂನು ಮಾತ್ರ ಬರ್ತೀವಿ. ಇವ್ರು ಕೇಸ್ ಹಾಕೊಳ್ಳಿ, ನಮಗೆ ನೀರ್ ಬೇಕಾ ಬೇಡವಾ? ನಿಮ್ಗೆ ಅದನ್ನೆಲ್ಲ ಕೇಳ್ಕೊಂಡು ಚಿಕ್ಕರೆ ನೀರು ಬೇಡ ಇಡೀ ತಾಲೂಕಿನ ಹೇಳೋದಕ್ಕೆ ಎಲ್ರಿಗೂ ಸಮಾನವಾಗಿರ್ಬೇಕು. ಕೇಳ್ಬಿಟ್ರೆ ಚಿಕ್ಕ ಏನಾಗಬೇಕು? ಸ್ವಾಮಿ ಅತಿವೃಷ್ಟಿ ಆದಾಗ ಏನು ಮಾಡ್ತಾರೆ? ಅದು ಗೊತ್ತಿಲ್ವೇ? ಅತಿವೃಷ್ಟಿ ಆದಾಗ ಏನು ಮಾಡೋದು? ನೀರಿದ್ದಾಗ ನೀರು ಕೊಡಿ ಅಂತೀವಿ, ಅತಿವೃಷ್ಟಿ ಆದಾಗ ಬಿಡ್ತಾರೆ ನೀರು ಬಿಟ್ರೆ ಅವ್ರಿಗೆ ಬೆಳೆ ಹಾಳಾಗೋದ್ಮೇಲೆ
ಯಾರು ನೀರು ನಿಲ್ಲಿಸ್ತಾರೆ? ನೀರು ನಿಲ್ಲಿಸುವಂತ ಪ್ರಮೇಯನೇ ಇಲ್ಲ. ನೀರು ನಿಲ್ಲಿಸಿದ್ರೆ ನಾವು ಮೂರ್ಖರು ಅಂತ. ನೀರು ನಿಲ್ಲಿಸಿದ್ರೆ ಯಾರು ಕೇಳ್ತಾ ಇಲ್ಲ. ಆಗಿದೆ ಅವ್ರಿಗೆ ಹೆಚ್ಚಿಗೆ ಪರಿಹಾರ ಕೊಡಕ್ಕೆ ಯಾವ ಇಲಾಖೆಯಿಂದ ಕೊಡಿಸ್ಬೋದು ಏನ್ ಕೊಡ್ತೀವಿ ಅಂತ ಅದನ್ನು ಅವರಿಂದಲೇ ಕೇಳುವಂತ ನನ್ಗೊಂದು 5 ಸಮಯ ಕೊಡ್ರಣ್ಣ. ಒಂದು ಗಂಟೆದು ಮಾತಾಡ್ತಿದ್ದಲ್ಲಪ್ಪ ಆಯ್ತು, ಅನಿಸ್ತಾ ಬಿಡು. ಹೆಂಗೆ ಮಾಡ್ತೀವಿ ಹೋಗ್ಲಿ ಸರ್. ನಾನು ನೀರು ಹೇಳ್ತಾ ಇದ್ದೀನಲ್ಲ. ಬೆಳೆ ಆಮೇಲೆ ಕಳಿಸ್ಕೊಡ್ರಿ, ಎಲ್ಲರೂ ಕಳಿಸ್ಕೊಂಡ್ಬಿಡಿ. ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ, ಬೆಳೆ ಹಾಳಾಗೋಗಿದೆ, ನೀರು ಬಿಟ್ಟು ಅಲೆ ನೀರು ನಿಲ್ಲಿಸಬೇಡಿ, ನೀರು ಹರಿಲಿ. ಬೆಳೆ ಹೆಂಗೂ ನಾಶ ಆಗೋಗಿದೆ. ನಾವು ಪರಿಹಾರ ಕೇಳ್ತಾ ಇದೀವಿ, ಪರಿಹಾರ ಬರಬೇಕು. ಇವತ್ತು ನಾವು ನಿಮ್ಮ ಹತ್ರ ಬೇಡ್ಕೊಂಡು ನಿಲ್ಸ್ಕೊತೀವೋ, ಫೈಟ್ ಮಾಡಿಸ್ಕೊತೀವೋ, ಸರ್ಕಾರದ ಫೈಟ್ ಮಾಡ್ತೀವೋ, ನಾವು ತಗೋತೀವಿ, ತಗೋತೀವಿ. ಆದ್ರೆ ಇವರಿಗೆ ನಮ್ಮ ಕಾರಣಕ್ಕಾಗಿ ನೀರು ನಿಲ್ಲಿಸ್ತೀವಿ ಅನ್ನೋದು ಬರಬಾರ್ದು. ನಾವು ನೀರು ನಿಲ್ಲಿಸಿ ಕೇಳ್ತಾ ಇಲ್ಲ. ಅದೇ ಕಾರಣ ನಾನು ಬೆಳಿಗ್ಗೆಯಿಂದ ನಿಮ್ಗೆ ಇದನ್ನ ಖಾತ್ರಿ ಮಾಡ್ಬೇಕು ಅಂತ ನಾನು ಮಾತಾಡಕ್ ಅವಕಾಶ ಕೊಡಿ ಅಂತ ಕೇಳ್ತಾ ಇದೀನಿ. ನೀವು ಕೊಟ್ಟಿಲ್ಲ, ಹಚ್ಕೊಂಡು ಜಗಳ ಮಾಡ್ತಾ ಇದ್ರಿ. ನಾನು ಹೇಳ್ತಾ ಇದ್ದೀನಿ, ಬೆಳೆ ನಾಶ ಆಗೋಗಿದೆ. 40-30 ಎಕರೆ ಬೆಳೆ ನಷ್ಟ ಆಗೋಗಿದೆ, ಬೆಳೆ ಹಾಳಾಗೋಗಿದೆ. ಬೆಳೆ ಹಾಳಾದ್ಮೇಲೆ ಅವ್ರಿಗೆ ನೀರನ್ನ ಬಿಡಿ ಹೋಗ್ಲಿ. ಈ ವರ್ಷದ ಬೆಳೆ ಹಾಳಾಗೋಯ್ತು, ನೀರು ಬಿಡಿ. ನೀರನ್ನ ನಿಲ್ಸಿಲ್ಲ, ಮುಂದಿನ ವರ್ಷಕ್ಕೆ ಅವ್ರ ಸಮಸ್ಯೆ ಇರಲ್ಲಪ್ಪ. ಕಾಮಗಾರಿ ಮಾಡ್ತವ್ರೆ, ಅವ್ರಿಗೆ ಓಡಿದ ಸಮಸ್ಯೆ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಗೊಂದಲ ಮಾಡಿಸಬಾರ್ದು. ರೈತರ ಮಧ್ಯೆ ಇದು ಕಾಂಟ್ರಾ ವಿಚಾರ ಅಲ್ಲ. ಇದು ಅವ್ರದೊಂದು ಡಿಮ್ಯಾಂಡ್, ನಮ್ಮ ವಿರುದ್ಧವಾದ ಡಿಮ್ಯಾಂಡ್ ಅಲ್ಲ ಅವ್ರದ್ದು. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರಿಗೆ ಏನಾಗ್ಬೇಕು ಅವ್ರಿಗಾಗ್ಲಿ, ಈಗ ಹೋಗ್ಬಿಟ್ಟಿದೆ. ನಮ್ಮ ಪರಿಹಾರ ಇವ್ರಿಗೆ ನಿಮ್ದು ಏನಾಗ್ಬೇಕು ಅದು ಬೇಗ. ಆಮೇಲೆ 2 ವಿಚಾರ. ಒಂದು ಕೇಳಿಸ್ಕೊಳ್ರಿ, ಒಂದು ನಿಮ್ಮ ಇಲಾಖೆಯ ಮತ್ತೆ ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಪರಿಹಾರ ಕೊಡಬೇಕು ಆ ಪರಿಹಾರವನ್ನ ಅವ್ರಿಗೆ ಬೇಗ ಕೊಡಿಸ್ಬೇಕು. 3 ವರ್ಷ ಆಗಿದೆ. ಈಗ ಅವ್ರು ಬೇರೆ ಪರಿಹಾರ ಕೇಳ್ತಾ ಇರ್ತಾರೆ, ಆಮೇಲೆ ಬರ್ತೀನಿ. 3 ವರ್ಷ ಆಗಿದೆ, ಇನ್ನಾನು 1 ವರ್ಷದ ಪರಿಹಾರ ಬಂದಿಲ್ಲ. ಹೌದಲ್ವಾ? ತಪ್ಪಲ್ವಾ? ಅನ್ಯಾಯ ಅಲ್ವಾ? ಯಾವಾಗ ಕೊಡ್ತೀರಿ? ಈಗ 3 ವರ್ಷದ್ದು ಸೇರಿ ಅವ್ರು ಏನ್ ಜಾಯಿಂಟ್ ಸರ್ವೆ ಮಾಡಿದ್ದಾರೆ, ಆಲ್ರೆಡಿ ಡಿ ಡಿ ಅವ್ರಿಗೆ ರಿಪೋರ್ಟ್ ಹೋಗಿಲ್ಲ. ಈಗ ಶಾಸಕರ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಿ, ಡಿ ಡಿ ಅವ್ರಿಗೆ ಮಾತಾಡಿ, ಡಿ ಸಿ ಅವ್ರ ಮುಖಾಂತರ ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಎದುರಿಸೋದು. ತಾವು ಅದನ್ನ ಫಾಲೋ ಅಪ್ ಮಾಡಿ, ಗೌರ್ಮೆಂಟ್ ಹಂತದಲ್ಲಿ ತಾವು ಫಾಲೋ ಮಾಡಿ. ಎಷ್ಟು ದಿವಸ ಆಗ್ಬೋದು ಇದು? ಇನ್ನೊಂದು 15 ಡೇಸ್ ಒಳಗಡೆ ಕಳಿಸ್ಬೇಕು. ಅಲ್ಲ, ಅವ್ರಿಗೆ ಹಣ ಬರೋದಕ್ಕೆ ಎಷ್ಟು ದಿವಸ ಆಗುತ್ತೆ? ಅದು ಸರ್ಕಾರಿ ಡಿಸಿಷನ್. ನಾವು ಹೇಳೋದು ಅಂದ್ರೆ ಇದು ರೊಟೀನ್ ಆಗಿ ನಡೆಯಲ್ವಾ? ಸಪರೇಟ್ ಕೇಸ್ ಆಯ್ತಲ್ವಾ? ಅಲ್ಲ, ನೀವು ಸಪರೇಟ್ ಕೇಸ್ ನೋಡ್ತಾ ಇಲ್ವಲ್ಲ? ಇದು ಮಾಮೂಲಿ ತಾನೆ, ಕೆಲಾಮಿಟೀಸ್ ಅಲ್ಲಿ ನೋಡ್ತಾ ಇರ್ತಾನೆ ಇದು. ಅದನ್ನೇ ಹೇಳ್ತಾ ಇರೋದು. ಅವಾಗಿಂದ ನಾನು ಏನ್ ಹೇಳ್ದೆ, ಕೆಲಾಮಿಟಿಗೆ ಬರೋ ಹೋಗಿದ್ರೆ ಇದೆಲ್ಲ ಕಷ್ಟನೇ ಇರ್ತಿರ್ಲಿಲ್ವಲ್ಲ. ಡೈರೆಕ್ಟ್ ಆಗಿ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ಬಂದ್ಬಿಡ್ತಿತ್ತಲ್ಲ. ಮತ್ತೆ ನೀವು ಬೇರೆ ಇದಕ್ಕೆ ವಿಶೇಷವಾಗಿ ಮಾಡೋದಾದ್ರೆ ಮತ್ತೆ ಅವ್ರದ್ದು ನ್ಯಾಯಯುತವಾದಂತ ಪರಿಹಾರ ಕೊಡ್ಸಿಯಲ್ಲ ಮತ್ತೆ. ಅದನ್ನೇ ಹೇಳ್ತಾ ಇದ್ದೀವಿ. ಈಗ ಬರೆದು ಕಳಿಸ್ತೀವಿ ಅಂತ ಆಲ್ರೆಡಿ ಒಂದ್ಸತಿ ಬರೆದು ಕಳಿಸಿದೀವಿ. ಆ ಲೆಟರ್ ತಮ್ಮ ನಂಜಪ್ಪ ಅನ್ನೋರ ಹತ್ರ ಇದೆಯಂತೆ, ರೈಟಿಂಗ್ ಅಲ್ಲಿ ಲೆಟರ್ ಇದೆ. ಇನ್ನೊಂದ್ಸತಿ ನಾವು ಮತ್ತೊಮ್ಮೆ ಸಮಗ್ರವಾಗಿ 3 ವರ್ಷದ್ದು ಇನ್ನೊಂದ್ಸತಿ ಬರೆದು ಕಳಿಸ್ತೀವಿ. ಕೊಟ್ಟಿದ್ದಾರೆ. ಇವ್ರದೀಗ ಆಗಿತ್ತು. ನಾನ್ ಮಡಿಕೊಂಡಿಲ್ಲ, ಕಳಿಸಿದೀವಿ ಸರ್. ಈಗ ಏನ್ ಗೊತ್ತಾ, ಅದು ಮೇಡಮ್ ಅವ್ರು ಹೇಳ್ದಂಗೆ ಅದು ಕಾಮಗಾರಿ ಅವರ ಇದರಿಂದ ಸ್ವಲ್ಪ ನೀರಿಂದು ವಾಟರ್ ಲಾಗಿಂಗ್ ಆಗಿರೋದು. ಮಳೆಯಿಂದ ಏನಾದರೂ ಆಗಿದ್ರೆ DPT ಮಾಡಿಸ್ಬಿಡ್ತೈತೆ ಅವತ್ತೇ ನಿಮಗೆ. ನಾನು ಅದನ್ನು ಎಲ್ಲ ಪ್ರಯತ್ನ ಪಟ್ಟು ಮೇಡಮ್ ಅವರು ನಾವು ಜಾಯಿಂಟ್ ಆಗಿ ಪ್ರಯತ್ನ ಪಡ್ತೀವಿ. ಅವಾಗ ನ್ಯಾಚುರಲ್ ಕೆಲಾಮಿಟಿಗೆ ಆದರೆ ಈಗಲೇ ಫೀಡ್ ಮಾಡೋಣ. ಇದಾಗಿದ್ರೆ ಬೇರೆ ತೊಂದರೆಯಿಂದ ಆಗಿರೋ ವಾಟರ್ ಮುಳುಗಾಗಿದ್ರೆ ನೀವು ದಯವಿಟ್ಟು ಅದನ್ನು ಫೀಡ್ ಮಾಡಿಬಿಟ್ಟು ಕೃಷಿ ಇಲಾಖೆ ಅಂತ ಹೇಳಿದ್ರು. ಅದಕ್ಕೆ ನಾವು ಅದನ್ನು ಮನವಿನ ಸರ್ಕಾರಕ್ಕೆ ಮೂಲಕ ಒಂದು DD ಮೂಲಕ ಕೊಟ್ಟಿದ್ದೀವಿ. ಬಂದು ನಿಮಗೂ ಒಂದು ಕಾಪಿ ಕೊಟ್ಟೆ ನಾನು. ಸರ್, ಐತೆ 30 ಎಕರೆ ರಾಗಿ ಕೊಟ್ಟಿದ್ದೀರಾ? 30 ಎಕರೆ ವರ್ಷಕ್ಕೆ ಅಂತೇಳಿ ಇನ್ನೊಂದು ಪ್ರಸ್ತಾವನೆ ಕೊಡ್ತೀವಿ. ಸರಿ, ನೀವು ಒಂದು ಕೆಲಸ ಮಾಡಿ. ಅಲ್ಲ, ನಮ್ದು ಒಂದೇ ಇಲ್ಲ, ಆರ್ಟಿಕಲ್ಚರ್ ಸೇರಿ ಮೇಡಮ್ ಅವ್ರಿಗೆ ಕೊಡ್ತೀವಿ. ನೀವು ನಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ನೀವು ಅದನ್ನ ಮಾಡಿ ಅವ್ರಿಗೆ 3 ವರ್ಷಕ್ಕೆ. ಈಗ ನೀವು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ದಯವಿಟ್ಟು ಅವ್ರಿಗೆ ನ್ಯಾಯಯುತವಾಗಿ ಏನ್ ನಷ್ಟ ಆಗಿದೆ, ಏನು ನಿಜವಾಗ್ಲೂ ಆಕ್ಚುಯಲ್ ನಷ್ಟ ಏನಾಗಿದೆ ಅಷ್ಟನ್ನೇ ಕೇಳಿ ನೀವು ಸರ್ಕಾರಕ್ಕೆ ಪರಿಹಾರ ಅಷ್ಟನ್ನೇ ಕೊಡ್ಬೇಕಂತ ಹೇಳಿ ಅವ್ರು ಹೇಳ್ತಾರೆ. ಕ್ವಿಂಟಲ್ಗೆ 5,000 ರೂಪಾಯಿ ಕ್ವಿಂಟಲ್ ಐತೆ, ಅದೇ ರೇಟ್ ತಗೊಂಡ್ರೆ ತಗೋತೀವಿ ಸರ್. ಬೇರೆ ಈ ಸಣ್ಣ ಪುಟ್ಟ 500-1,000 ರೂಪಾಯಿ ಎಲ್ಲ ಒಪ್ಪಲ್ಲ ಸರ್ ನಾವು. ಅದು ನಿರ್ಧಾರ ನಾನು ಹೇಳ್ದಂಗೆ ನಮ್ಮ ಹಂತದಲ್ಲಿ ತಗೊಳ್ಳುವಂತದ್ದಲ್ಲ. ಅದನ್ನ ನಾವು ಸರ್ಕಾರಕ್ಕೆ ಸ್ಪೆಷಲ್ ಕೇಸ್ ಅಂತ ಹೇಳಿ ನಾವು ಕೊಟ್ಟು ಕಳಿಸ್ತೀವಿ. ತಾವುಗಳು ದಯವಿಟ್ಟು ಅಲ್ಲಿ ಫಾಲೋ ಅಪ್ ಮಾಡಿ ಅದನ್ನ ಏನು ಹೇಳ್ತಿದ್ದೀರಾ, ಎಷ್ಟು ಏನು ಅಂತ ಹೇಳಿ ಅದನ್ನ ನಮ್ಮ ಹಂತದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಳಕ್ ಬರಲ್ಲ. ಆತರ ಇದ್ರೆ ನಾವು ರಿಪೋರ್ಟ್ ಮಾಡಿ ಕಳಿಸ್ತೀವಿ. ಜಂಟಿ ಸಮೀಕ್ಷೆ ಈ ರೀತಿ ಮಾಡಿದೀವಿ, ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಆಲ್ರೆಡಿ ಒಂದ್ಸತಿ ಕಳಿಸಿದೀವಿ. ತಮ್ಮ ಹತ್ರನೇ ಒಂದು ಕಾಪಿ ಇದೆ, ಅದನ್ನು ಇನ್ನ ಒಂದ್ಸತಿ ಕಳಿಸ್ಕೊಡ್ತೀವಿ. ಖುದ್ದಾಗಿ ನಾವು ಮಾತಾಡ್ತೀವಿ, ಮೇಲಧಿಕಾರಿಗಳ ಹತ್ರನೂ ಮಾತಾಡ್ತೀವಿ, ಮಾನ್ಯ ಶಾಸಕರ ಹತ್ರನೂ ಮಾತಾಡ್ತೀವಿ.
ಫರ್ದರ್ ಏನಿದೆ ಅದಾದ ನಂತರ ಇಲ್ಲಿಂದ ಪ್ರೋಸೆಸ್ ಆದ ನಂತರ ಏನ್ ಹೋಗಿದೆ ನೀವು ಫಾಲೋ ಅಪ್ ಮಾಡಿದ್ರೆ ಮೇ ಬಿ ಇಷ್ಟೊತ್ತಿಗೆ ಬಂದ್ಬಿಟ್ಟಿರೋದು, ಅದನ್ನ ಇಲ್ಲಿಂದ ಹೋದ ನಂತರ ಮತ್ತೆ ಇನ್ನೊಂದ್ಸತಿ ಫಾಲೋ ಅಪ್ ಮಾಡಿ ತಗೊಳ್ಳಿ. ಫಾಲೋ ಅಪ್ ಮಾಡಕ್ಕಾಗಲ್ಲ. ನೀವು ಶಾಸಕರು ಇವರು ನೀವು ಫಾಲೋ ಅಪ್ ಮಾಡಿ, ನೀವು ಫಾಲೋ ಅಪ್ ಮಾಡಿ, ಅಥವಾ ನಿಮ್ದು ನಿಜವಾಗ್ಲೂ ನೀವು ಮಾಡಕ್ಕಾಗದೇ ಇರೋದು ಜನಪ್ರತಿನಿಧಿಗಳು ಮಾಡ್ಬೇಕಾಗಿರೋ ವಿಚಾರ ಇದ್ರೆ, ಅಥವಾ ಸರ್ಕಾರದ ಲೆವೆಲ್ ಅಲ್ಲಿ ಹೋಲ್ಡ್ ಆಗಿದೆ, ನೀವು ಒಂದು ನನಗೆ ಬೇಕಿದ್ರೆ ಇವತ್ತು ನೀವು ಇಲ್ಲ ನಾವೆಲ್ಲ ಕಳಿಸ್ಬಿಟ್ಟಿದೀವಿ, ಸರ್ಕಾರದಲ್ಲಿ ಹೋಲ್ಡ್ ಆಗ್ಬಿಟ್ಟಿದೆ, ಇದು ಇಂಥ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥ ಮಿನಿಸ್ಟ್ರಿ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಿಂದ ಬರಬೇಕು, ಇದು ಮಿನಿಸ್ಟರ್ ಲ್ಯಾಬ್ಸ್ ಅಂತ ಹೇಳ್ಬಿಟ್ಟಿದ್ರು, ನಾವು ಮಿನಿಸ್ಟರ್ ಬ್ಲೇಮ್ ಮಾಡ್ಕೊಂಡು ಮಿನಿಸ್ಟರ್ ಹತ್ರ ಹೋಗ್ಬೋದಾಗಿತ್ತು. ಅದನ್ನು ಹೇಳ್ತಾ ಇಲ್ಲ ನೀವು, ಆ ರೀತಿನೂ ಆಗಿಲ್ಲ. ಇಲ್ಲಿ ನಿಮ್ದೇನೆ ಇನ್ನ ಕಳ್ಸೋದು ಮಾಡೋದು ಮಟ್ಟೋದು ಯಾವ್ದು ಆಗಿಲ್ಲ. 3 ವರ್ಷ ಸೇರ್ಸ್ಕೊಳ್ಳಿ. ನೋಡಿ, ಮತ್ತೆ ಎಲ್ಲಿ ಹೋಲ್ಡ್ ಆಗಿದೆ ಅಂತ ಹೇಳಿ ನಿಖರವಾಗಿ. ಸರ್ವೆ ಅಂತ ಬಂದಾಗ ಯಾವಾಗ ನೀರ್ ತುಂಬಿಕೊಂಡಿರುತ್ತೆ ಆ ಟೈಮ್ ನಲ್ಲೇ ಮಾಡ್ಬೇಕಾಗುತ್ತೆ. ಈಗ ಸಮ್ಮರ್ ಅಲ್ಲಿ ಯಾರು ಬಂದಿಲ್ಲ ತಾವುಗಳು, ಯಾಕೆ ಪ್ರಾಬ್ಲಮ್ ಇರ್ಲಿಲ್ಲ ಅಲ್ವಾ? ಆ ಟೈಮಲ್ಲಿ ನಾವು ಸರ್ವೆ ಮಾಡಿ ಕಳ್ಸಿದ್ರೆ ಏನ್ ಉಪಯೋಗ, ಯಾರಿಗ ಉಪಯೋಗ ಇತ್ತಾ? 3 ವರ್ಷ ಆಗಿದಿಲ್ಲ ಮೇಡಮ್, ನೀರ್ ಇರುವಾಗಲೇ ಸರ್ವೆ ಮಾಡೋದಲ್ಲ ಇವರು. ವರ್ಷ ಆಗಿದೆ ಅಂತ ಹೇಳ್ತಿದ್ದೀರಾ. ಲಾಸ್ಟ್ ಇಯರ್ ನಮ್ಮ ಹತ್ರ ಬಂದಿದ್ ಕೂಡಲೇ ಐ ಥಿಂಕ್ ವಿತಿನ್ 2 months ನಾವು ಸರ್ವೆ ಮಾಡಿ ಜಂಟಿ ಸಮೀಕ್ಷೆ ಮಾಡಿ ರಿಪೋರ್ಟ್ ಮತ್ತೇನಾಯ್ತು, ಯಾಕೆ ಬಂದಿಲ್ಲ ದುಡ್ಡು? ಗವರ್ಮೆಂಟ್ ಗೆ ಹೋಗಿ ಅಷ್ಟು ಅಲ್ಲಿ ಮೇಲ್ಗಡೆ ಡಿಸಿಷನ್ ತಗೊಳ್ಳುವಂತದ್ದು ನಮ್ಮ ಹಂತದಲ್ಲಿ ಇಲ್ಲ. ನೀವು ಮಾಡಿದಿರಿ, ಕಳ್ಸಿದ್ರಿ, ಅದನ್ನ ತಗೊಳ್ರಿ. ನಾನು ತಗೊಂಡು ಶಾಸಕರನ್ನ ಕೇಳಿ ಒಂದ್ಸಾರಿ, ನೀವೀಗ 3 ವರ್ಷದ್ದು ಇನ್ನೊಂದ್ಸಲ ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಮಾಡಬೇಡಿ, ಇದನ್ನೇ ಮೈಂಟು ಮೂವ್ ಮಾಡಿ ಇಷ್ಟು ಬೇಕಾಗುತ್ತೆ ಅಂತ ಅಷ್ಟು ಮಾಡ್ಬಿಟ್ಟು ಮಾಡಿ, ಅದನ್ನ ಫಾಲೋ ಅಪ್ ಮಾಡಿ ನೀವು. ಮತ್ತೆ ಅವ್ರಿಗೆ ನೀವೇನ್ ಮಾಡಿದ್ರೆ ನಿಮ್ ಕೆಲಸನ ಅಚ್ಚುಕಟ್ಟಾಗಿ ನೀವು ಮುಗಿಸಿದ್ರಿ ಅಂತ ಹೇಳಿ ನೀವು ಅವ್ರಿಗೆ ಕೊಡಿ. ದಯವಿಟ್ಟು ಅವ್ರನ್ನ ಗೌರವದಿಂದ ಕಾಣಿ. ನಾವು ನಿಮ್ಮನ್ನ ಗೌರವದಿಂದ ಕಾಣ್ಬೇಕಂದ್ರೆ ನೀವು ನಮ್ಮನ್ನ ಗೌರವದಿಂದ ಕಾಣಬೇಕು. ಸರ್ವೆಗೆ ಅದು 2 ಸೈಡ್ ಇಂದ ಬರ್ಬೇಕು. ಅದು ಅವತ್ತು ಹೇಳ್ತೀನಿ, ಯಾರೋ ಇಬ್ಬರಿಂದ ಆಗಿರೋದು. ಮೇಡಮ್, ಇನ್ನೊಂದು ಹೇಳ್ತೀನಿ ಕೇಳಿ, ಅವತ್ತು ಸಮಸ್ಯೆ ಏನಿಲ್ಲ. ಈಗ 12 ತನಕ ನಮ್ಮವ್ರು ವೇಟ್ ಮಾಡಿ ಬಿಡ್ರಿ, ಆ ಘಟನೆ ಬಿಡಿ, ಇರ್ಲಿಲ್ವಾ? ಬಿಡ್ರಿ, ಆಯ್ತು, ಅದು ಗೊತ್ತಾಯ್ತು. ಅದು ಬಿಡಿ ಮೇಡಮ್, ಆಯ್ತು. ದಯವಿಟ್ಟು ನಂದೊಂದು ಮಾಡಿಸಿ ಅವ್ರಿಗೆ. ಮಾತು, ಈಗ ರೈತರುಗಳು ನಾವೆಲ್ಲ ಹಿಂಗ್ ಕಿತ್ತಾಡ್ತಾ ಇದೀವಲ್ಲ, ಅದು ಏನು ಅಂದ್ರೆ ಇವಾಗ ಬೆಳೆ ಆಲೆ ಮುಳುಗೋಗಿದೆ, ಹಾಳಾಗೋಗಿದೆ. ಇವಾಗ ಇವರು ಇಂಜಿನಿಯರ್ ನೀರ್ ಯಾಕೆ ನಿಲ್ಸಿದ್ದಾರೆ, ಆ ನೀರ್ ನಿಲ್ಸಿದ್ದಾರೆ ಅಂತ ಅವರು ನಮ್ಮನ್ನ ತಪ್ಪು ತಿಳ್ಕೊಂತ ಇದಾರೆ. ಖಂಡಿತವಾಗ್ಲೂ ಬೇಕಾದ್ರೆ ನಾನು ವಿಡಿಯೋ ಇವಾಗಲೇ ಕಳಿಸ್ತೀನಿ. ತಪ್ಪು ತಿಳ್ಕೊಂಡಿದ್ದಾರೆ. ನಾವು ನೀರ್ ನಿಲ್ಸಿ ಅಂತ ಕೇಳ್ತಾ ಇಲ್ಲ, ಪರಿಹಾರ ಕೊಡಿ ಅಂತ ಕೇಳ್ತಾ ಇರೋದು. ಅಧಿಕಾರಿಗಳು ಇವ್ರು ಯಾಕೆ ನೀರ್ ನಿಲ್ಸಿದ್ದಾರೆ, ಜನನೇ ಎಕ್ಕಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಇಂಜಿನಿಯರ್ ನೀರ್ ನಿಂತಿದೆ ಸರ್, ಅದಕ್ಕೆ ಅವ್ರು ಬಂದಿರೋದು. ನೀರ್ ನಿಲ್ಸಿಲ್ಲ. ಸ್ನೇಹಿತರೆ, ಹೋದ್ಸಲ ತುಂಬಿದಾಗ ನಾವೇ ಮಾಡಿ ಬಂದಿದ್ದು ಅಲ್ಲಿಗೆ. ಅಣ್ಣ, ಈಗ ಬಂದು ನೋಡಿ ನೀರು ಕಮ್ಮಿ ಆಗಿದೆ, ಫುಲ್ ಕಮ್ಮಿ ಆಗೋಗಿದೆ ನೀರು. ತೆನೆ ಎಲ್ಲ ನಡೀತಾ ಇತ್ತು. ನಾವು ರೈತ ಅವ್ರು ರೈತ ಗೊತ್ತು ಪರವಾಗಿಲ್ಲ ಬಿಡಿ, ಡ್ರಾಪ್ ಮಾಡಿ ಅಂತ ಹೇಳ್ಬಿಡಿ ನಿಲ್ಲಿಸ್ತು. ಬರೀ ಒಂದೇ ದಿನ ಬಂದಿದ್ದು, ಎಲ್ಲ ದಿನ ನಾವೇ ನಿಲ್ಲಿಸ್ಬಿಡೋ ಇದಾಗಲಿ. ಈ ಸಲನು ಹಿಂಗೆ ಆದ್ರೆ ಅಣ್ಣ, ಹೋದ್ ಸಲ ಚಿಕ್ಕೇರಿಗೆ ನೀರೇ ಬರ್ಲಿಲ್ಲ. ನಿನ್ನೆಯಿಂದ ನೀರು ಸ್ಟಾರ್ಟ್ ಮಾಡಿದ್ರೆ ನೀರು ನಿಲ್ಲಿಸುವಂತಹ ಬೇಡಿಕೆ ಆಗಲಿ, ಒತ್ತಡ ಆಗಲಿ, ನೀರು ನಿಲ್ಲಿಸೋದಕ್ಕೆ ಬೇಡಿಕೆ ಆಗಲಿ, ಡಿಮ್ಯಾಂಡ್ ಆಗಲಿ, ಒತ್ತಡ ಆಗಲಿ ನಿಮ್ಮ ಮೇಲೆ ಇಲ್ಲ ಯಾರ್ದೂನು. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅದನ್ನ ಹೇಳ್ಬಿಡಿ ಅವ್ರಿಗೆ. ನಾವೇನಾರ ಕೇಳಿದ್ರೆ ಹೇಳ್ಬಿಡಿ. ನನಗೆ ಕ್ಲಾರಿಟಿ ಇಲ್ಲ, ಅವ್ರಿಗೂ ಕ್ಲಾರಿಟಿ ಮಾಡ್ತೀನಿ. ಎಲ್ಲ ಎರಡು ಕಡೆ ಹೇಳ್ತೀನಿ, ಮೋಡಿ ಆಗೋ ತನಕ ಯಾವುದೇ ಕಾರಣಕ್ಕೂ ನೀರನ್ನ ನಿಲ್ಸಲ್ಲ. ನಾವು ನೀರು ನಿಲ್ಸಿಂದ ಬಂದಿಲ್ಲ ಅಣ್ಣ, ಯಾವಾಗ? ಹೇಳ್ತೀನಿ, ಮೋಡಿ ಆಗೋ ತನಕ ನೀರನ್ನ ಯಾವುದೇ ಸಂದರ್ಭದಲ್ಲಿ ನಿಲ್ಸಲ್ಲ. ನಾವ್ ಯಾವತ್ತಾರ ನೀರ್ ನಿಲ್ಸಿ ಅಂತ ಹೇಳಿದೀವ ಸರ್, ಅದನ್ನು ಹೇಳ್ಬಿಡಿ ಅವ್ರಿಗೆ. ಇವ್ರು ಕೇಳಿ, ನೀರ್ ನಿಲ್ಸಿ ಹೇಳಿ. ಹೋದ ವರ್ಷನೂ ಬಂದಿಲ್ಲ, ಕೇಳಿ. ನೀವು ಮಾಡ್ಬಿಟ್ಟು ಹೇಳಿ ಅವ್ರಿಗೆ. ಹಂಗೇನಾದ್ರೂ ನಾವೇ ಅಲ್ಲಿಬೇಕಂದ್ರೆ ಅಲ್ಲಿ ರವಿ ಸರ್ ಅವ್ರಿಗೆ ಹೇಳ್ಬಿಡಿ, ಹೋಗ್ತಾರೆ ನಾವು ಹೋಗಿ ಈಗ ಆ ನಾಲೆಯಿಂದನೇ ನೀರು ಹೋಗ್ಬೇಕು ಸರ್. ಇದಕ್ಕೆ ಚಿಕ್ಕರೆಗೆ, ಬೇವರ್ಕೆರೆಗೆ ಬೇರೆ ನಾಲೆ ಇಲ್ವಾ ಸರ್? ಎಲ್ಲ ಮುಗಿದಲ್ಲ, ಬೆಳೆ ಎಲ್ಲ